ಆತ್ಮೀಯ ಸ್ನೇಹಿತರೆ, JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ನಾನು JS ಸೋಮನಾಳು. ಶಿಕ್ಷಕರ ನೇಮಕಾತಿಗೂ ಹಾಗೂ ಕರ್ನಾಟಕದ TET ಪರೀಕ್ಷೆಗೆ ಉಪಯುಕ್ತವಾಗುವಂತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ನಾವು ಚರ್ಚೆ ಮಾಡ್ತಿದ್ದೀವಿ. ಇವತ್ತಿನ ಅವಧಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಪಿಸೋಡ್ 3ರಲ್ಲಿ ಮನೋವಿಜ್ಞಾನದ ವಿವಿಧ ವಿಧಾನಗಳ ಕುರಿತು ನಾವು ಅಧ್ಯಯನ ಮಾಡ್ತಿದ್ದೀವಿ. ಇಲ್ಲಿ ಇವನಿಗೆ ಯಾಕೆ ನಾವು ಅಧ್ಯಯನ ಮಾಡಬೇಕಪ್ಪ ಅಂದ್ರೆ ಎಕ್ಸಾಮ್ ದೃಷ್ಟಿಯಿಂದ ಬಹಳಷ್ಟು ಏನಾಗ್ತವಪ್ಪ ಅಂದರೆ ಈ ವಿಷಯ ಯಾವ ವಿಷಯ ಅಂದ್ರೆ ಮನೋವಿಜ್ಞಾನದ ವಿಧಾನಗಳೇನು ಸಾಕಷ್ಟು ವಿಧಾನಗಳು ಬರ್ತವೆ. ಅದರಲ್ಲಿ ನಮ್ಮ ಪರೀಕ್ಷೆಗೆ ಭಾಳಷ್ಟು ಇಂಪಾರ್ಟೆಂಟ್ ಅಂತ ವಿಧಾನಗಳಪ್ಪ ಅಂದ್ರೆ 4 ವಿಧಾನಗಳು ಬರ್ತವೆ. ಒಂದನೇದು ಏನಪ್ಪ ಅಂದ್ರೆ ಆಂತರಿಕ ವಿಧಾನ ಬರ್ತದೆ. ಒಂದನೇದು ಯಾವುದು ಬರ್ತದೆ? ಆಂತರಿಕ ವಿಧಾನ ಬರ್ತದೆ. ಇನ್ನು ಎರಡನೇದು ಏನಪ್ಪ ಅಂದ್ರೆ ವೀಕ್ಷಣಾ ವಿಧಾನ ಬರ್ತದೆ. ವೀಕ್ಷಣಾ ವಿಧಾನ ಬರ್ತದೆ. ಇನ್ನು ಮೂರನೇದು ಏನಪ್ಪ ಅಂದ್ರೆ ಪ್ರಾಯೋಗಿಕ ವಿಧಾನ ಬರ್ತದೆ. ಇನ್ನು ನಾಲ್ಕನೇದು ಏನಪ್ಪ ಅಂದ್ರೆ ವ್ಯಕ್ತಿ ಅಧ್ಯಯನ ಬರ್ತದೆ. ಇದರಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆದಂಥ ವಿಷಯ ಯಾವುದಪ್ಪ ಅಂದ್ರೆ ವ್ಯಕ್ತಿ ಅಧ್ಯಯನ. ವ್ಯಕ್ತಿ ಅಧ್ಯಯನದ ಮೇಲೆ ಏನಪ್ಪ ಅಂದ್ರೆ ಸಾಕಷ್ಟು ಬಾರಿ ಏನು ಮಾಡಿದಾರಪ್ಪ ಅಂದ್ರೆ ನಮಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದನ್ನು ಬಿಟ್ಟರೆ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಯಾವುದಪ್ಪ ಅಂದ್ರೆ ಅಂತರಾವಲೋಕನ ವಿಧಾನ. ಯಾವ ವಿಧಾನ? ಅಂತರಾವಲೋಕನ ವಿಧಾನ ಏನಪ್ಪ ಅಂದ್ರೆ ಬರ್ತದೆ. ನೋಡ್ರಿ, ಈ 4 ವಿಧಾನಗಳೇ ಇಂಪಾರ್ಟೆಂಟ್ ಅದಾವ. ಆದರೆ ಅದರೊಳಗನೆ ಮಚ್ ಮೋರ್ ಇಂಪಾರ್ಟೆಂಟ್ ಯಾವಪ್ಪ ಅಂದ್ರೆ ಒಂದು ಅಂತರಾವಲೋಕನ ವಿಧಾನ, ಇನ್ನೊಂದು ಏನಪ್ಪ ಅಂದ್ರೆ ವ್ಯಕ್ತಿ ಅಧ್ಯಯನ. ಭಾಳಷ್ಟು ಇಂಪಾರ್ಟೆಂಟ್ ಅದಾವ. ಅವುಗಳ ಕುರಿತು ಏನಪ್ಪ ಅಂದ್ರೆ ನಾವು ಇವತ್ತು ಅಧ್ಯಯನ ಮಾಡೋಣ. ಇನ್ನು ಮನೋವಿಜ್ಞಾನದ ವಿಧಾನಗಳಿಗೆ ಹೋಗೋಕ್ಕಿಂತ ಮುಂಚೆ ಇಂದಿನ ಕ್ಲಾಸ್ ಒಳಗೆ ಏನಪ್ಪ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಏನು, ಅದರ ಅರ್ಥ, ವ್ಯಾಪ್ತಿ, ವ್ಯಾಖ್ಯೆಗಳನ್ನು ಕುರಿತು ನಾವು ಅಧ್ಯಯನ ಮಾಡಿದ್ದೀವಿ. ಇನ್ನು ಎಪಿಸೋಡ್ 1 ವಿಷಯದಲ್ಲಿ ಏನಪ್ಪ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಏನು, ಅರ್ಥ, ವ್ಯಾಖ್ಯೆಗಳು ಮತ್ತು ಅದು ಯಾವ ರೀತಿಯಾಗಿ ಸಾಗಿ ಬಂತು ಅನ್ನೋದು ನಾವು ಏನಪ್ಪ ಅಂದ್ರೆ ಅಧ್ಯಯನ ಮಾಡಿದ್ದೀವಿ. ಇನ್ನು ಎಪಿಸೋಡ್ 3ರಲ್ಲಿ ಏನಪ್ಪ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳನ್ನು ನಾವು ಕುರಿತು ಅಧ್ಯಯನ ಮಾಡಾಕೊಂತೀವಿ ನೋಡಿ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನದ ಉದ್ದೇಶಗಳನ್ನು ನಾವು ಕುರಿತು ನೋಡೋದಾದ್ರೆ ಸುಮ್ಮನೆ ಗ್ಲಾನ್ಸ್ ಮಾಡ್ಕೊಂಡು ಹೋಗೋಣ. ಈ ಶೈಕ್ಷಣಿಕ ಮನೋವಿಜ್ಞಾನದ ಉದ್ದೇಶ ಏನಿದೆಪ್ಪ ಅಂದ್ರೆ ಬೋಧನೆಗೆ ಸಂಬಂಧಿಸಿದಂತೆ, ಯಾವುದಕ್ಕೆ ಸಂಬಂಧಪಟ್ಟಂತೆ? ಬೋಧನೆಗೆ ಸಂಬಂಧಪಟ್ಟಂತೆ ಶಿಕ್ಷಕರಿಗೆ ಏನು ಮಾಡ್ತದಪ್ಪ ಅಂದ್ರೆ ಕೌಶಲ್ಯಗಳನ್ನು ಒದಗಿಸ್ತದ. ಯಾವುದು ಒದಗಿಸ್ತದ? ಶೈಕ್ಷಣಿಕ ಮನೋವಿಜ್ಞಾನ ಏನು ಆಗ್ತದಪ್ಪ ಅಂದ್ರೆ ಶಿಕ್ಷಕರಿಗೆ ಏನಪ್ಪ ಅಂದ್ರೆ ಬೋಧನಾ ಕೌಶಲ್ಯಗಳನ್ನು ಏನಪ್ಪ ಅಂದ್ರೆ ಅದು ಕಲಿಸಿಕೊಡ್ತದೆ. ಇನ್ನು ಬೋಧನಾ ಮತ್ತು ಕಲಿಕಾ ಪ್ರಕ್ರಿಯೆಗಳಲ್ಲಿ ಏನಪ್ಪ ಅಂದ್ರೆ ಶಿಕ್ಷಕರು ಎದುರಿಸುತ್ತಿರುವಂಥ ಸಮಸ್ಯೆಗಳಿಗೆ ಏನಪ್ಪ ಅಂದ್ರೆ ಅದು ಮಾರ್ಗದರ್ಶನ ನೀಡ್ತದೆ. ಆ ಸಮಸ್ಯೆಗಳಿಗೆ ಏನಪ್ಪ ಅಂದ್ರೆ ಪರಿಹಾರ ಏನಪ್ಪ ಅಂದ್ರೆ ಕಂಡುಹಿಡಿತದೆ. ಯಾವುದು ಕಂಡುಹಿಡಿತದಪ್ಪ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ. ಇನ್ನು ಬೋಧನೆಗೆ ಸಂಬಂಧಪಟ್ಟಂತೆ ವೈಜ್ಞಾನಿಕ ವಿಧಾನಗಳು ಏನಪ್ಪ ಅಂದ್ರೆ ಅದು ಅಳವಡಿಸಿಕೊಳ್ಳಲು ಸಹಾಯಕ ಆಗ್ತದೆ. ಶಿಕ್ಷಕರ ವೈಜ್ಞಾನಿಕ ವಿಧಾನಗಳೇನಪ್ಪ ಅಂದ್ರೆ ಒದಗಿಸಬೇಕಂತ ಇರ್ತದೆ. ಇನ್ನು ಶಿಕ್ಷಕರಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಏನು ಮಾಡ್ತದಪ್ಪ ಅಂದ್ರೆ ಅನ್ವೇಷಣಾ ಪ್ರವೃತ್ತಿಯನ್ನು ಬೆಳೆಸ್ತದೆ. ಇವೆಲ್ಲವೂ ಏನಪ್ಪ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಉದ್ದೇಶಗಳದಾವ. ಇನ್ನೂ ಸಾಕಷ್ಟು ಉದ್ದೇಶಗಳದಾವ. ಆದರೆ ಇಲ್ಲೊಂದಿಷ್ಟು ಏನಪ್ಪ ಅಂದ್ರೆ ಒಂದು 4 ಏನಪ್ಪ ಅಂದ್ರೆ ನಾನು ಬಳಕೆ ಮಾಡಿದ್ದೀನಿ. ಈಗ ನಲ್ಲಿ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಪ್ರತಿ ಸಲನೂ ಏನಾಗ್ತಾವಪ್ಪ ಅಂದರೆ TETಗೆ ಈ ಕಾನ್ಸೆಪ್ಟ್ ಬೇಸ್ಡ್ ಏನಪ್ಪ ಅಂದ್ರೆ ನಮಗೆ ಕ್ವಶನ್ಸ್ಗಳು ಬರ್ತಾವ. ಅದೇ ಯಾವುದಪ್ಪ ಅಂದ್ರೆ ಮನೋವಿಜ್ಞಾನದ ವಿಧಾನಗಳು ಅಂತ ಬರ್ತಾವ. ನೋಡ್ರಿ, ಈ ಶಿಕ್ಷಕನಾದವನು ನಾವು ಟೀಚರ್ ಆಗಲು ಏನು ಹೊರಟಿದ್ದೀವಲ್ಲ, ನಾವು ಯಾಕೆ ಮನೋವಿಜ್ಞಾನದ ವಿಧಾನಗಳು ತಿಳಿಬೇಕಾಗ್ತದೆ? ಯಾಕೆ ತಿಳಿಬೇಕಪ್ಪ ಅಂದ್ರೆ ಶಾಲಾ ಕೊಠಡಿಯಲ್ಲಿ ಮಕ್ಕಳ ವರ್ತನೆಗಳು ಏನದವಲ್ಲ, ಆ ಮಕ್ಕಳ ವರ್ತನೆಗಳನ್ನು ಅಧ್ಯಯನ ಮಾಡಬೇಕಾಗ್ತದೆ. ನಾವು ಮಕ್ಕಳಲ್ಲಿ ಕೆಲವೊಂದಿಷ್ಟು ಒಳ್ಳೆಯ ವರ್ತನೆಗಳ ಕಂಡು ಬರ್ತಾವ, ಕೆಲವೊಂದಿಷ್ಟು ಏನಾಗ್ತಾವಪ್ಪ ಅಂದ್ರೆ ಕೆಟ್ಟ ವರ್ತನೆಗಳ ಕಂಡು ಬರ್ತಾವ, ಅಪೇಕ್ಷಿತ ವರ್ತನೆಗಳ ಕಂಡು ಬರ್ತಾವ, ಅನಪೇಕ್ಷಿತ ವರ್ತನೆಗಳು ಕಂಡು ಬರ್ತಾವ. ಶಿಕ್ಷಕ ವೃತ್ತಿಯನ್ನು ನಾವೆಲ್ಲರೂ ಏನು ಮಾಡೋರದೀವಿ? ನಿರ್ವಹಣೆ ಮಾಡೋರದೀವಿ. ಆ ವರ್ತನೆಗಳನ್ನು ಅಧ್ಯಯನ ಮಾಡಿ ಆ ಮಗುವಿನ ಸಮಸ್ಯೆಗಳನ್ನು ನಾವು ಸ್ಟಡಿ ಮಾಡಿ ಅದಕ್ಕೆ ಪರಿಹಾರ ಕಂಡುಹಿಡಿಬೇಕಾಗಿತ್ತಪ್ಪ ಅಂದ್ರೆ ಶಿಕ್ಷಕನಿಗೆ ಮೊದಲು ಏನು ಬೇಕಾಗ್ತಪ್ಪ ಅಂದ್ರೆ ಮನೋವಿಜ್ಞಾನದ ವಿಧಾನಗಳು ಆತ ಕಡ್ಡಾಯವಾಗಿ ಏನು ಮಾಡಿರ್ಬೇಕಪ್ಪ ಅಂದ್ರೆ ತಿಳಿದಿರಬೇಕು. ಶಾಲಾ ಕೊಠಡಿಯಲ್ಲಿ ಹೋಗಿ ಶಿಕ್ಷಕ ಹೋಗಿ ನಿಂದಿರ್ತಾನಂದ್ರೆ ಆತನಿಗೆ ಏನಾಗಬೇಕಪ್ಪ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು ಆತ ಏನಾಗಿರ್ಬೇಕಪ್ಪ ಅಂದ್ರೆ ತಿಳಿದಿರಬೇಕು. ಸನ್ನಿವೇಶಕ್ಕೆ ತಕ್ಕಂತೆ ಶಿಕ್ಷಕ, ಯಾಕಂದ್ರೆ ಸಮಸ್ಯೆಗಳ ಕೊಠಡಿಗಳ ಅಂದರೆ ಶಾಲಾ ಕೊಠಡಿಗಳಲ್ಲಿ, ತರಗತಿ ಕೊಠಡಿಗಳಲ್ಲಿ, ತರಬೇತಿ ಕೊಠಡಿಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಕಂಡು ಬರ್ತಾವೆ. 1 2 ನೀವು ಹೋಗಿ ನಿಂದಿರ್ಬೇಕಲ್ಲ ಶಾಲಾ ಕೊಠಡಿ ಒಳಗೆ. ಹೊರಗಿದ್ದವರೆಲ್ಲ ಅಂತಿರ್ತಾರೆ, ಏನ್ರಿ ಬಿಡ್ರಿ ಅವರು ಏನಪ್ಪ ಅಂದ್ರೆ ಆರಾಮ್ ಕುಂತು ಶಾಲೆ ಕಲಿಸಿ ಬರ್ತಾರಂತ ಹೇಳ್ತಾರೆ. ಆದ್ರೆ ಅಂಥವ್ರನ್ನ ಹಂಗೆ ಹೇಳುತ್ತಿರುವವ್ರನ್ನ 1 ತಾಸು ನೀವೇನಪ್ಪ ಅಂದ್ರೆ ಶಾಲಾ ಕೊಠಡಿ ಒಳಗೆ ಬಿಟ್ಟು ನೋಡ್ರಿ, ಅವಾಗ ಅವ್ರು ಏನು ಹೇಳ್ತಾರೆ ಅನ್ನೋದು ಗೊತ್ತಾಗ್ತದೆ.
ಹಂಗೆ ಶಿಕ್ಷಕ ಸನ್ನಿವೇಶಕ್ಕೆ ತಕ್ಕಂತೆ ಅಲ್ಲಿ ಮಕ್ಕಳ ಯಾವ ರೀತಿ ವರ್ತನೆಗಳದವ, ಆ ಯಾವ ರೀತಿ ವರ್ತನೆಗಳಿಗೆ ಯಾವ ರೀತಿ ವಿಧಾನಗಳನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ವಿದ್ಯಾರ್ಥಿಗಳ ವರ್ತನೆಗೆ ನಾವು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಬೋದು ಅನ್ನೋದು ಶಿಕ್ಷಕನಿಗೆ ಏನಾಗಿರ್ಬೇಕಪ್ಪ ಅಂದ್ರೆ ಆ ಜ್ಞಾನವನ್ನು ಆತ ಅರ್ತಿರ್ಬೇಕಾಗ್ತದೆ. ಇನ್ನು ಮನೋವಿಜ್ಞಾನದಲ್ಲಿ ಏನಪ್ಪ ಅಂದ್ರೆ ವ್ಯಕ್ತಿ ವರ್ತನೆಯನ್ನು ಅಧ್ಯಯನ ಮಾಡ್ತದ. ಆ ಅಧ್ಯಯನ ಮಾಡ್ತೀವಲ್ಲ ಅದು ಯಾವ ರೀತಿಯಾಗಿರ್ಬೇಕಪ್ಪ ಅಂದ್ರೆ ವ್ಯಕ್ತಿನಿಷ್ಠವಾಗಿರಬಾರ್ದು. ಅದು ಏನಾಗಿರ್ಬೇಕಂದ್ರೆ ವಸ್ತುನಿಷ್ಠತೆಯನ್ನು ಏನಪ್ಪ ಅಂದ್ರೆ ಆಧರಿಸಿರಬೇಕು. ಇನ್ನು ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ನಾವು ಏನು ಹಲವಾರು ಮಾಹಿತಿಗಳನ್ನು ಸಂಗ್ರಹಿಸಬೇಕು. ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿಗಳನ್ನು ನಾವು ಸಂಗ್ರಹ ಮಾಡ್ತೀವಿ ಅಂದ್ರೆ ವಿದ್ಯಾರ್ಥಿಗಳ ವರ್ತನಾ ಸಮಸ್ಯೆಗಳ ಬಗ್ಗೆ ನಾವು ಏನಪ್ಪ ಅಂದ್ರೆ ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕಾಗ್ತದೆ. ಆ ಸಂಗ್ರಹ ಮಾಡಬೇಕಾಗಿತ್ತಂದ್ರೆ ಅಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಹಲವಾರು ತಂತ್ರಗಳನ್ನು ವಿಧಾನಗಳನ್ನು ನಾವು ಏನಪ್ಪ ಅಂದ್ರೆ ಬಳಕೆ ಮಾಡ್ತೀವಿ. ಅಂತ ಪ್ರಮುಖವಾದ ವಿಧಾನಗಳು ಯಾವ್ಯಾವದ ನೋಡ್ರಿ. ಶೈಕ್ಷಣಿಕ ಮನೋವಿಜ್ಞಾನ ತೆಗೆದುಬಿಡ್ರಿ. ಮನೋವಿಜ್ಞಾನದ ಪ್ರಮುಖ ವಿಧಾನಗಳು ಯಾವ್ಯಾವದ ನೋಡ್ರಿ. ಒಂದನೇದು ಅಂತರವಲೋಕನ ಬರ್ತದ, ಎರಡನೇದು ವೀಕ್ಷಣಾ ವಿಧಾನ ಬರ್ತದ, ಮೂರನೇದು ಪ್ರಾಯೋಗಿಕ ವಿಧಾನ ಬರ್ತದ, ನಾಲ್ಕನೇದು ವ್ಯಕ್ತಿ ಅಧ್ಯಯನ ಬರ್ತದ, ಇನ್ನು ಐದನೇದು ಸಮೀಕ್ಷೆ ವಿಧಾನ ಬರ್ತದ, ಮನೋವಿಶ್ಲೇಷಣೆ ವಿಧಾನ ಬರ್ತದ, ವಿಭೇದಾತ್ಮಕ ವಿಧಾನ ಬರ್ತದ, ಪ್ರಶ್ನಾವಳಿಯ ವಿಧಾನ ಬರ್ತದ, ರೈಟಿಂಗ್ ಮೆಥಡ್ ಬರ್ತದ, ಇನ್ನು ಸಮಾಜ ಮಿತಿ ತಂತ್ರ ಬರ್ತದ, ಯೋಜನಾ ವಿಧಾನ ಬರ್ತದ, ಸಂದರ್ಶನ ಬರ್ತದ, ಪರೀಕ್ಷಾ ವಿಧಾನ ಬರ್ತದ. ಸಾಕಷ್ಟು ಏನಾಗ್ತಾವಪ್ಪ ಅಂದ್ರೆ ಮನೋವಿಜ್ಞಾನದ ಪ್ರಮುಖ ವಿಧಾನಗಳು ಏನಪ್ಪ ಅಂದ್ರೆ ಬರ್ತಾವೆ. ಅದರಲ್ಲಿ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಆದಂಥ ವಿಧಾನಗಳು 4 ಬರ್ತವೆ. ಒಂದು ಅಂತರವಲೋಕನ ವಿಧಾನ, ವೀಕ್ಷಣಾ ವಿಧಾನ, ಪ್ರಾಯೋಗಿಕ ವಿಧಾನ, ವ್ಯಕ್ತಿ ವಿಧಾನ. ಇವು ಏನಾಗ್ತಾವಪ್ಪ ಅಂದ್ರೆ ಭಾಳಷ್ಟು ಏನಾಗ್ತಾವಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗ್ತವೆ. ಇವುಗಳನ್ನು ಬಿಟ್ರೆ ನೆಕ್ಸ್ಟ್ ಸಮೀಕ್ಷೆ ವಿಧಾನ ಬರ್ತದ, ಸಮಾಜ ಮಿತಿ ತಂತ್ರ ಕಂಪಲ್ಸರಿ ಕ್ವಶನ್ಸ್ ಬರ್ತದೆ ಇದ್ರ ಮೇಲೆ. ಹಿಂದಿನ ಕ್ಲಾಸ್ ಒಳಗೆ ಏನಪ್ಪ ಅಂದ್ರೆ ಇದನ್ನು ಮೊದಲ ನೀವು ಏನಪ್ಪ ಅಂದ್ರೆ ಓದ್ಕೊಂಡು ಬಿಡ್ರಿ ಅಂತ ಹೇಳಿದ್ದೀನಿ. ಇನ್ನು ವಿಭೇದಾತ್ಮಕ ಕೆಲವೊಮ್ಮೆ ಏನಪ್ಪ ಅಂದ್ರೆ ಪ್ರಶ್ನೆಗಳನ್ನು ಕೇಳಿದ್ದಾನ. ನೆಕ್ಸ್ಟ್ ರೇಟಿಂಗ್ ಮೆಥಡ್ ಮೇಲೆ ಕ್ವಶನ್ಸ್ಗಳು ಬಂದಾವೆ. ಯೋಜನಾ ವಿಧಾನಗಳ ಮೇಲೆ ಏನಪ್ಪ ಅಂದ್ರೆ ಆಲ್ರೆಡಿ ಈಗ ಸಾಕಷ್ಟು ಬಾರಿ ಏನಪ್ಪ ಅಂದ್ರೆ ಪ್ರಶ್ನೆಗಳು ಏನಪ್ಪ ಅಂದ್ರೆ ಬಂದಿದ್ದವ ನೋಡ್ರಿ. ಈಗ ಅಂತರವಲೋಕನ ವಿಧಾನ ಎಂದರೆ ಏನು? ಅಂತರವಲೋಕನ ಬಗ್ಗೆ ನಾವೇನಪ್ಪ ಅಂದ್ರೆ ಅಧ್ಯಯನ ಮಾಡೋಣ. ಇಲ್ಲಿ ಅಂತರವಲೋಕನ ವಿಧಾನಕ್ಕೆ ಏನಂತಾರಪ್ಪ ಅಂದ್ರೆ ಸ್ವಯಂ ವೀಕ್ಷಣೆ ಅಂತಾರೆ. ಅದಕ್ಕೆ ಇನ್ನೊಂದು ಅಂತರವಲೋಕನ ವಿಧಾನಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ಸ್ವಯಂ ವೀಕ್ಷಣೆ ಮಾಡೋದು. ಅದಕ್ಕೆ ಇಂಗ್ಲೀಷ್ ಒಳಗೆ ಏನಂತಾರೆ ಅಂದ್ರೆ ಇಂಟ್ರೋಸ್ಪೆಕ್ಷನ್ ಅಂತ ಕರೀತಾರೆ. ಇಂಗ್ಲೀಷ್ ಒಳಗೆ ಏನಂತ ಕರೀತಾರೆ? ಅದಕ್ಕೆ ಇಂಟ್ರೋಸ್ಪೆಕ್ಷನ್ ಅಂತ ಕರೀತಾರೆ. ಇಲ್ಲಿ ಅಂತರವಲೋಕನ ವಿಧಾನದಲ್ಲಿ ಪ್ರಜ್ಞಾ ಅನುಭವದ ಮಾಹಿತಿಯನ್ನು ಆಧರಿಸಿ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ವಿಧಾನದೊಳಗೆ ಯಾವ ವಿಧಾನದೊಳಗೆ ಅಂತರವಲೋಕನ ವಿಧಾನದಲ್ಲಿ ಏನಪ್ಪ ಅಂದ್ರೆ ಮಾಹಿತಿಯನ್ನು ಏನಪ್ಪ ಅಂದ್ರೆ ಇಲ್ಲಿ ಸಂಗ್ರಹ ಮಾಡಲಾಗ್ತದೆ. ಈ ವಿಧಾನ ಯಾವ ವಿಧಾನ? ಇಲ್ಲಿ ಮನೋವಿಜ್ಞಾನದಲ್ಲಿ ಅಂತರವಲೋಕನ ವಿಧಾನ ಏನಿದಲ್ಲ ಇದು ಏನಪ್ಪ ಅಂದ್ರೆ ವ್ಯಕ್ತಿ ತನ್ನನ್ನು ತಾನು ಅಧ್ಯಯನ ಮಾಡುವುದಕ್ಕೆ ಬಳಕೆ ಮಾಡ್ತಿರುವಂಥ ವಿಧಾನ ಯಾವುದಪ್ಪ ಅಂತಾರೆ? ಅಂತರವಲೋಕನ ವಿಧಾನ. ಮನೋವಿಜ್ಞಾನದಲ್ಲಿ ಇದನ್ನು ಬಳಕೆ ಮಾಡ್ತಿರುವಂಥ ಅತ್ಯಂತ ಹಳೆಯದಾದ ವಿಜ್ಞಾನ. ವ್ಯಕ್ತಿಯ ವರ್ತನೆಗಳನ್ನು ಅಧ್ಯಯನ ಮಾಡೋದಕ್ಕೆ ಬಳಕೆ ಮಾಡ್ತಿರುವಂಥ ಅತ್ಯಂತ ಹಳೆಯದಾದ ವಿಧಾನ ಯಾವುದಪ್ಪ ಅಂದ್ರೆ ಅಂತರವಲೋಕನ ವಿಧಾನ. ನಾಳೆ ಕೇಳ್ಬೋದು ನಮಗೆ ವ್ಯಕ್ತಿಗಳ ವರ್ತನೆಗಳನ್ನು ಅಧ್ಯಯನ ಮಾಡುವುದಕ್ಕೆ ಮನೋವಿಜ್ಞಾನದಲ್ಲಿ ಬಳಕೆ ಮಾಡ್ತಿರುವಂಥ ಅತ್ಯಂತ ಹಳೆಯದಾದ ವಿಧಾನ ಯಾವುದಾಗ್ತದ? ಅಂತರವಲೋಕನ ವಿಧಾನ ಆಗ್ತದ. ನೆಕ್ಸ್ಟ್ ಈ ವಿಧಾನವನ್ನು ರೂಪಿಸಿದವರು ಯಾರಪ್ಪ ಅಂದ್ರೆ ಎಡ್ವರ್ಡ್ ಬ್ರಾಡ್ಫೋರ್ಡ್ ಟೀಚ್ನರ್ ಅಂತ ಬರ್ತಾರೆ. AB ಟೀಚ್ನರ್ ಅನ್ನೋರು ಏನಪ್ಪ ಅಂದ್ರೆ ಈ ವಿಧಾನವನ್ನು ಏನು ಮಾಡ್ತಾರಪ್ಪ ಅಂದ್ರೆ ಬಳಕೆ ತರ್ತಾರೆ. ಈ ವಿಧಾನವನ್ನು ಆತ ಏನಪ್ಪ ಅಂದ್ರೆ ರೂಪಿಸ್ತಾರೆ. ಕೇಳ್ಬೋದಲ್ಲ ನಮಗೆ ಪ್ರಶ್ನೆ ಏನಂತ ಕೇಳ್ಬೋದು ನೋಡ್ರಿ. ಇಲ್ಲಿ ಅಂತರವಲೋಕನ ವಿಧಾನವನ್ನು ಅಂದರೆ ಇಂಟ್ರೋಸ್ಪೆಕ್ಷನ್ ಮೆಥಡನ್ನು ರೂಪಿಸಿದವ್ರು ಯಾರು, ಅದನ್ನು ಸ್ಟ್ರಕ್ಚರ್ ಮಾಡಿದವ್ರು ಯಾರು ಅಂತ ನಮಗೆ ಪ್ರಶ್ನೆ ಕೇಳ್ಬೋದಲ್ಲ. ಯಾರು ಮಾಡಿದರಪ್ಪ ಅಂದ್ರೆ AB ಟೀಚ್ನರ್. ಯಾರು? AB ಟೀಚ್ನರ್ ಅನ್ನೋರು ಏನು ಮಾಡ್ತಾರಪ್ಪ ಅಂದ್ರೆ ಈ ವಿಧಾನವನ್ನು ಏನಪ್ಪ ಅಂದ್ರೆ ಅವರು ಬಳಕೆ ತರ್ತಾರೆ. ನೋಡ್ರಿ, ಈ ಪದದ ಮೂಲ ಉತ್ಪತ್ತಿಯನ್ನು ನೋಡಿದಾಗ ಏನು ಇಂಟ್ರೋಸ್ಪೆಕ್ಷನ್ ಏನದ, ಅಂತರವಲೋಕನ ಏನದಲ್ಲ, ಆ ಪದದ ಮೂಲವನ್ನು ನಾವು ಹುಡುಕುತ್ತಾ ಹೋದಾಗ ಇದನ್ನು ಆಂಗ್ಲ ಭಾಷೆ ಒಳಗೆ ಇಂಟ್ರೋಸ್ಪೆಕ್ಷನ್ ಅಂತಾರೆ. ಆಲ್ರೆಡಿ ನಿಮಗೆ ಗೊತ್ತಾಗ್ಯದ. ಆದರೆ ಇಂಟ್ರೋಸ್ಪೆಕ್ಷನ್ ಎಂಬ ಪದ ಏನಾಗ್ಯದಪ್ಪ ಅಂದ್ರೆ 2 ಪದಗಳ ಸಂಯೋಜನೆಯಿಂದಾಗ್ಯದ. ಒಂದು ಇಂಟ್ರೋ ಆಗ್ಯದ, ಒಂದು ಏನಾಗ್ಯದ, ಒಂದು ಇಂಟ್ರೋ ಆಗ್ಯದ, ಇನ್ನೊಂದು ಏನಪ್ಪ ಅಂದ್ರೆ ಸ್ಪೆಕ್ಷನ್ ಆಗ್ಯದ. ಇದು ಎಷ್ಟು ಪದಗಳ ಸಂಯೋಜನೆಯಿಂದ ಆಗ್ಯದ ಅಂತೇಳಿನಿ? 2 ಪದಗಳು. ಒಂದು ಇಂಟ್ರೋ ಆಗ್ಯದ, ಇನ್ನೊಂದು ಏನಪ್ಪ ಅಂದ್ರೆ ಸ್ಪೆಕ್ಷನ್ ಆಗ್ಯದ.
ಹಾಗಾದ್ರೆ ಇಂಟ್ರೋ ಅಂದ್ರೆ ಏನು ರೀ? ಇಂಟ್ರೋ ಅಂದ್ರೆ ಏನಪ್ಪ ಅಂದ್ರೆ ವಿತೀನ್ ಅಂತ ಅರ್ಥ ಕೊಡ್ತದೆ ನೋಡ್ರಿ. ಇಂಟ್ರೋ ಅಂದ್ರೆ ಏನಪ್ಪ ಅಂದ್ರೆ ಇನ್ವರ್ಡ್ ಅಂತ ಕೊಡ್ತದೆ, ಅಂದ್ರೆ ಒಳಗೆ. ಇಂಟ್ರೋ ಅಂದ್ರೆ ಏನಪ್ಪ ಅಂದ್ರೆ ಒಳಗೆ. ಲುಕ್ಕಿಂಗ್ ನೋಡಿ, ಸ್ಪೆಕ್ಷನ್ ಅಂದ್ರೆ ಏನಪ್ಪ ಅಂದ್ರೆ ಲುಕ್ಕಿಂಗ್ ಅಂದ್ರೆ ನೋಡುವುದು. ಅಂದ್ರೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಒಳವಕ್ಕು ನೋಡುವುದು. ನೋಡ್ರಿ, ಭಾಳ ಇಂಪಾರ್ಟೆಂಟ್ ಆಗ್ತದೆ. ಹಾಂ ನೋಡ್ರಿ, ಒಬ್ಬ ವ್ಯಕ್ತಿ ತನ್ನನ್ನು ತಾನು ಏನಪ್ಪ ಅಂದ್ರೆ ಒಳವಕ್ಕು ನೋಡುವುದು ಏನದಲ್ಲ, ಅದನ್ನು ನಾವೇನಂತೀವಪ್ಪ ಅಂದ್ರೆ ಇಂಟ್ರೋಸ್ಪೆಕ್ಷನ್, ಅಂತರವಲೋಕನ ಅಂತ ಕರಿತೀವಿ. ಇಲ್ಲಿ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಆತ್ಮಾವಲೋಕನ ಮಾಡಿಕೊಳ್ಳೋದು. ಆತ ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾನೆ, ಇದು ಸರಿಯದು, ಇದು ತಪ್ಪದು ಅಂತ ತನ್ನನ್ನು ತಾನು ಏನಪ್ಪ ಅಂದ್ರೆ ಆತ್ಮಾವಲೋಕನ ಮಾಡೋದು, ತನ್ನನ್ನು ತಾನು ವಿಮರ್ಶೆ ಮಾಡಿಕೊಳ್ಳುವ ವಿಧಾನ ಯಾವುದಪ್ಪ ಅಂದ್ರೆ ಅಂತರವಲೋಕನ ವಿಧಾನ. ಇಲ್ಲಿ ನೋಡ್ರಿ, ನಮ್ಮ ಮಾನಸಿಕ ಚಟುವಟಿಕೆಗಳು ಇತರರ ನೋಡ್ರಿ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಇಲ್ಲ ಇನ್ನು ನೋಡ್ರಿ, ನಮ್ಮ ಮಾನಸಿಕ ಚಟುವಟಿಕೆಗಳು ಏನದವಲ್ಲ, ಅವುಗಳು ಬೇರೆದವರು ತಮ್ಮ ಜ್ಞಾನೇಂದ್ರಿಯಗಳನ್ನು ಬಳಕೆ ಮಾಡಿಕೊಂಡು ವೀಕ್ಷಣೆ ಮಾಡಿ ಅದು ಏನು ದಾಖಲೆ ಮಾಡೋದು ಅಥವಾ ನಮಗೆ ಹೇಳೋದಲ್ಲ, ಅದರ ಬದಲಾಗಿ ನಮ್ಮ ಮಾನಸಿಕ ಚಟುವಟಿಕೆಗಳನ್ನು ನಾವೇ ವೀಕ್ಷಿಸಿಕೊಳ್ಳೋದಕ್ಕೆ ಏನಂತೀವಪ್ಪ ಅಂದ್ರೆ ಅಂತರವಲೋಕನ ಅಂತ ಕರಿತೀವಿ. ನೋಡ್ರಿ, ನಮ್ಮ ಅಂತರಂಗದಲ್ಲಿರುವ ನಮ್ಮ ಮನಸ್ಸಿನ ಚಟುವಟಿಕೆ ಇನ್ನೊಬ್ಬರಿಗೆ ತಿಳಿಯೋದಕ್ಕಾಗಲ್ಲ. ನಮ್ಮ ಒಳಗಿನ ಅಂತರಂಗದ ಆಲೋಚನೆಗಳೇನದೋ ಇನ್ನೊಬ್ಬರಿಗೆ ತಿಳಿಯೋದಕ್ಕಾಗಲ್ಲ. ನಮ್ಮ ಆಲೋಚನೆಗಳು ನಮಗೆ ಏನಾಗ್ತವಪ್ಪ ಅಂದ್ರೆ ಗೊತ್ತಾಗ್ತವ. ಅಂತ ನಮ್ಮ ಅಂತರಂಗದ ಆ ಚಟುವಟಿಕೆಗಳು ಏನದವಲ್ಲ, ಮಾನಸಿಕ ಚಟುವಟಿಕೆಗಳೇನದಲ್ಲ, ಅಧ್ಯಯನ ಮಾಡುವಂಥ ವಿಧಾನ ಯಾವುದಪ್ಪ ಅಂದ್ರೆ ಅಂತರವಲೋಕನ ವಿಧಾನ. ಎಂದ್ರೆ ಇಲ್ಲಿ ಅಂತರವಲೋಕನ ವಿಧಾನ ಎಂದರೇನು? ಭಾಳ ಸಿಂಪಲ್ ಅದಕ್ಕೆ. ನೋಡ್ರಿ, ಇಲ್ಲಿ ಸ್ಟೇಟ್ಮೆಂಟ್ ನೋಡ್ರಿ, ವ್ಯಕ್ತಿ ತನ್ನ ಪ್ರಜ್ಞಾನುಭವದ ಅನುಭವಗಳನ್ನು ವಿಶ್ಲೇಷಣೆಗೆ ಒಳಪಡಿಸುವ ಕ್ರಮಬದ್ಧ ಸ್ವಯಂ ವೀಕ್ಷಣೆಯನ್ನೇ ಅಂತರವಲೋಕನ ವಿಧಾನ ಅಂತಾರೆ. ವ್ಯಕ್ತಿ ತನ್ನ ಅನುಭವ, ತನ್ನ ಪ್ರಜ್ಞೆಯಿಂದ ಕೂಡಿದಂಥ ಅನುಭವ ಏನುಗಳದವಲ್ಲ, ಅವುಗಳನ್ನು ವಿಶ್ಲೇಷಣೆಗೆ ಒಳಪಡಿಸಿ ಅವುಗಳನ್ನೇ ಕ್ರಮಬದ್ಧವಾಗಿ ಅಂದರೆ ನಿಯಮಿತವಾಗಿ ಅಧ್ಯಯನ ಮಾಡುವುದು, ತನ್ನನ್ನು ತಾನು ವೀಕ್ಷಣೆ ಮಾಡಿಕೊಳ್ಳುವಂಥ ತತ್ವ ಅಂದರೆ ವಿಧಾನ ಯಾವುದಪ್ಪ ಅಂದ್ರೆ ಅಂತರವಲೋಕನ ವಿಧಾನ ಆಗಿದೆ. ಇಲ್ಲಿ ವ್ಯಕ್ತಿ ತನ್ನ ವರ್ತನೆಗಳಿಗೆ ತಾನೇ ಆಂತರಿಕವಾಗಿ ಏನಪ್ಪ ಅಂದ್ರೆ ವೀಕ್ಷಣೆ ಮಾಡ್ಕೋತಾನ, ತನ್ನ ಸಮಸ್ಯೆಗಳಿಗೆ ಏನಪ್ಪ ಅಂದ್ರೆ ತಾನೇ ಏನು ಮಾಡ್ತಾನಪ್ಪ ಅಂದ್ರೆ ಇಲ್ಲಿ ಪರಿಹಾರವನ್ನು ಕಂಡುಕೊಳ್ತಾನ. ನೋಡ್ರಿ, ಉದಾಹರಣೆ ಎಕ್ಸಾಂಪಲ್ ನೋಡ್ರಿ, ನಮಗೆ ಕೋಪ ಬಂದಾಗ, ದುಃಖವಾದಾಗ, ಬಹಳಷ್ಟು ಸಂತೋಷವಾದಾಗ, ಇಲ್ಲಿ ನಮ್ಮಲ್ಲಿ ನಮ್ಮ ಮನಸ್ಸಿನ ಭಾವನೆಗಳಲ್ಲಿ ಏನಪ್ಪ ಅಂದ್ರೆ ಸಾಕಷ್ಟು ಬದಲಾವಣೆಗಳು ಕಂಡು ಬರ್ತಾವ. ಆ ಬದಲಾವಣೆಗಳು ಏನದವಲ್ಲ, ಅವ ನಮ್ಮ ಮಾನಸಿಕ ಪ್ರಕ್ರಿಯೆಗಳು ಏನದವಲ್ಲ, ಯಾವ ರೀತಿಯಾಗಿ ಬದಲಾವಣೆ ಉಂಟಾಗ್ತದ ಅಂತ ಏನು ತಿಳಿತೀವಲ್ಲ, ಅದೇ ಏನಪ್ಪ ಅಂದ್ರೆ ಅಂತರವಲೋಕನ ವಿಧಾನ. ಭಾಳ ಸಿಂಪಲ್ ಆಗಿ ಇನ್ನೊಂದು ಲೈನ್ ಹೇಳ್ತೀನಿ ನೋಡ್ರಿ. ಅಂತರವಲೋಕನ ವಿಧಾನ ಅಂದ್ರೆ ನಮ್ಮನ್ನು ನಾವೇ ವೀಕ್ಷಣೆ ಮಾಡಿಕೊಂಡು ನಮ್ಮದು ಸರಿ ಇದೆವೋ ತಪ್ಪಿದೆವೋ ಅದನ್ನು ನಾವೇನು ಅಧ್ಯಯನ ಮಾಡ್ತೀವಲ್ಲ, ಅದೇ ಏನಾಗ್ತದಪ್ಪ ಅಂದ್ರೆ ಅಂತರವಲೋಕನ. ನನ್ನನ್ನು ನಾನೇ ಸ್ಟಡಿ ಮಾಡೋದು, ನನ್ನ ಮಾನಸಿಕ ಪ್ರವೃತ್ತಿಗಳು ಏನದವಲ್ಲ ನಾನೇ ಸ್ಟಡಿ ಮಾಡೋದು, ಅದೇ ಏನಾಗಿರ್ತದಪ್ಪ ಅಂದ್ರೆ ಅಂತರವಲೋಕನ ವಿಧಾನ ಆಗಿರ್ತದ. ನೋಡ್ರಿ, ಇನ್ನು ಅಂತರವಲೋಕನದ ಗುಣಗಳು ನೋಡಿದಾಗ ನೋಡ್ರಿ, ವ್ಯಕ್ತಿಯೊಬ್ಬನ ಆಂತರಿಕ ಭಾವನೆಗಳನ್ನು, ವ್ಯಕ್ತಿಯಲ್ಲಿರುವಂಥ ಆಂತರಿಕ ಭಾವನೆಗಳನ್ನು ಅಧ್ಯಯನ ಮಾಡುವ ಏಕೈಕ ವಿಧಾನ ಯಾವುದಪ್ಪ ಅಂದ್ರೆ ಅದು ಅಂತರವಲೋಕನ ವಿಧಾನವಾಗ್ಯದ. ಇದು ಬಹಳಷ್ಟು ಮಿತವ್ಯಯಕಾರಿ. ಯಾಕಂದ್ರೆ ಇದು ನೋಡ್ರಿ ಯಾವ ರೀತಿಯಾಗಿ ಮಿತವ್ಯಯಕಾರಿ ಆಗ್ತದಪ್ಪ ಅಂದ್ರೆ, ನಮ್ಮ ಭಾವನೆಗಳನ್ನು, ನಮ್ಮ ಆಂತರಿಕ ಭಾವನೆಗಳನ್ನು ನಾವು ಅಧ್ಯಯನ ಮಾಡೋದಕ್ಕೆ ಯಾರಿಗಾದ್ರೂ ದುಡ್ಡು ಕೊಡಬೇಕಾಗ್ತದ? ಯಾರಿಗಾದ್ರೂ ದುಡ್ಡು ಕೊಡಬೇಕಾಗ್ತದ? ಸಾಧ್ಯವಿಲ್ಲ. ಅದಕ್ಕಾಗಿ ಇದು ಏನಾಗ್ತದೆ, ಭಾಳ ಮಿತವ್ಯಯಕಾರಿ ಆಗಿದೆ. ಯಾವುದೇ ದುಡ್ಡು ಖರ್ಚು ಕೊಡದೆ ನಾವೇನಪ್ಪ ಅಂದ್ರೆ ನಮ್ಮ ಭಾವನೆಗಳು, ನಮ್ಮ ಆಂತರಿಕ ಭಾವನೆಗಳನ್ನ ನಾವೇ ಅಧ್ಯಯನ ಮಾಡಿ ನಮ್ಮ ವೈಯಕ್ತಿಕ ಜೀವನ ಸುಧಾರಿಸಿಕೊಳ್ಳೋದಕ್ಕೆ ಏನಾಗ್ತದಪ್ಪ ಅಂದ್ರೆ ಸಾಕಾಗ್ತದ. ಮತ್ತು ಇನ್ನೊಂದು ನೋಡ್ರಿ, ಭಾಳಷ್ಟು ಇಂಪಾರ್ಟೆಂಟ್, ಇದು ಎಲ್ಲ ಸಮಯ ಎಲ್ಲ ಸ್ಥಳದಲ್ಲಿ ಬಳಕೆ ಮಾಡ್ಬೋದು. ನೋಡ್ರಿ, ನೀವು ಆಂತರಿಕ ಭಾವನೆಗಳನ್ನು ವೀಕ್ಷಣೆ ಮಾಡೋಕೆ ಯಾವುದಾದ್ರೂ ಲ್ಯಾಬಿಗೆ ಹೋಗ್ಬೇಕಾ? ಅವಶ್ಯಕತೆನೇ ಇಲ್ಲ. ನೀವು ಯಾವ ಸ್ಥಳದಾಗ ಇರ್ತೀರಿ, ಯಾವ ಸಮಯದಲ್ಲಿ ಇರ್ತೀರಿ, ನಾ ಸರಿ ಮಾಡಿದನೋ ನಾ ತಪ್ಪು ಮಾಡಿದನೋ ಅಂತ ಅಧ್ಯಯನ ಮಾಡ್ಬೋದು. ಇದಕ್ಕೆ ಯಾವುದು ಜಾಸ್ತಿ ಸಮಯ ತಗೋತದ? ಯಾಕೆ ಇದಕ್ಕೇನು ಪ್ರತ್ಯೇಕವಾದ ಸ್ಥಳ ಬೇಕಾಗ್ತದ? ಯಾವುದೂ ಏನು ಬಂದ್ರೆ ಅವಶ್ಯಕತೆ ಇಲ್ಲ. ನೀವು ಯಾವ ಸ್ಥಳದಾಗ ಇರ್ತೀರೋ, ಯಾವ ಸಮಯದಲ್ಲಿ ಯಾವಾಗ ಬೇಕಾದಾಗ ಏನು ಮಾಡ್ಬೋದಪ್ಪ ಅಂದ್ರೆ ಈ ಅಂತರವಲೋಕನ ವಿಧಾನವನ್ನು ಏನಪ್ಪ ಅಂದ್ರೆ ಬಳಕೆ ಮಾಡ್ಬೋದು.
ನೆಕ್ಸ್ಟು ಈ ಅಂತರಾವಲೋಕನ ವಿಧಾನದಿಂದ ಏನಾಗ್ತದಪ್ಪ ಅಂದ್ರೆ ನಮ್ಮ ವೈಯಕ್ತಿಕ ಸುಧಾರಣೆಗೆ ಸಹಾಯಕವಾಗ್ತದೆ. ಕೇಳ್ಬೋದು, ಒಬ್ಬ ವ್ಯಕ್ತಿಯಲ್ಲಿ ವೈಯಕ್ತಿಕ ಸುಧಾರಣೆಗಾಗಿ ಬಳಸಲ್ಪಡುವ ಮನೋವಿಜ್ಞಾನದ ವಿಧಾನ ಯಾವುದಂತ ನಮಗೆ ಕೇಳ್ಬೋದು, ಪ್ರಶ್ನೆ ಕೇಳ್ಬೋದಲ್ಲ. ನೋಡ್ರಿ ಯಾವ ರೀತಿಯಾಗಿ ಕೇಳ್ಬೋದಪ್ಪ ಅಂದ್ರೆ, ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸುಧಾರಣೆಗಾಗಿ ಯಾವುದು ವೈಯಕ್ತಿಕ ಸುಧಾರಣೆಗಾಗಿ ಬಳಕೆ ಮಾಡುವ ಮನೋವಿಜ್ಞಾನದ ವಿಧಾನ ಯಾವುದು? ಮನೋವಿಜ್ಞಾನದ ವಿಧಾನ ಯಾವುದು? ಯಾವುದು ನೋಡೋಣ ಹೇಳ್ರಿ. ಯಾವುದಪ್ಪ ಅಂದ್ರೆ ಅಂತರವಲೋಕನ ವಿಧಾನ ಬರ್ತದೆ. ನೆಕ್ಸ್ಟು ವ್ಯಕ್ತಿ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ತಮ್ಮನ್ನು ತಾವು ಸ್ವಮೌಲ್ಯಮಾಪನ ಮಾಡಿಕೊಳ್ಳೋಕೆ ಏನಾಗ್ತದಪ್ಪ ಅಂದ್ರೆ ಈ ತಂತ್ರ ಅವಕಾಶ ಮಾಡಿಕೊಡ್ತದೆ. ಇನ್ನು ಅಂತರವಲೋಕನ ವಿಧಾನದ ಮಿತಿಗಳನ್ನು ನಾವು ನೋಡಿದಾಗ ಇಲ್ಲಿ ಮಿತಿಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಇಲ್ಲಿ ಅಂತರವಲೋಕನದೊಳಗೆ ಮೊದಲನೇ ಮಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ನಿಮಗೆ ಏನಾದರೂ ಅಫ್ಲೈಡ್ ಕ್ವಶನ್ಸ್ಗಳು ಬಂದಾಗ ಇದು ಏನಾಗ್ತದಪ್ಪ ಅಂದ್ರೆ ನಿಮಗೆ ವಿವರಿಸೋದಕ್ಕೆ ಅಥವಾ ಆನ್ಸರನ್ನು ಮಾಡೋದಕ್ಕೆ ಸಾಧ್ಯವಾಗ್ತದೆ ನೋಡ್ರಿ. ವೀಕ್ಷಕ ಮತ್ತು ವೀಕ್ಷಣೆಗೆ ಒಳಪಡುವ ವ್ಯಕ್ತಿ ಒಬ್ಬನೇ ಆಗಿರ್ತಾನೆ ಇಲ್ಲಿ. ಇದರಿಂದ ನಮಗೇನಾಗ್ತದಪ್ಪ ಅಂದ್ರೆ ನಿಖರವಾದ ಮಾಹಿತಿ ಸಿಗಲ್ಲ. ಹೇಗಂದ್ರೆ ಒಬ್ಬ ವ್ಯಕ್ತಿಯ ನೋಡ್ರಿ, ಎ ಅನ್ನೋ ವ್ಯಕ್ತಿ ಅದನ್ನ, ಬಿ ಅನ್ನೋ ಇನ್ನೊಬ್ಬ ವ್ಯಕ್ತಿ ಅದನಲ್ಲಿ. ಬಿ ಏನಪ್ಪ ಅಂದ್ರೆ ಏನೇ ವೀಕ್ಷಣೆ ಮಾಡ್ತಾನೆ, ಏನಪ್ಪ ಅಂದ್ರೆ ಬಿ ವೀಕ್ಷಣೆ ಮಾಡ್ತಾನೆ ಅಂತ ತಿಳ್ಕೋರಿ. ಈ ಇಬ್ಬರ ಆಂತರಿಕ ಭಾವನೆ ತಮ್ಮೇ ಏನು ಮಾಡಿದ್ರೆ ತಾವೇ ವೀಕ್ಷಣೆ ಮಾಡ್ತಾರ, ತಾವೇ ಸ್ಟಡಿ ಮಾಡ್ತಾರೆ. ಆದ್ರೆ ಅವರಿಂದ ನಮ್ಗೆ ಏನಾಗಂಗಿಲ್ಲಪ್ಪ ಅಂದ್ರೆ ನಿಖರವಾದ ಮಾಹಿತಿ ಸಿಗಲ್ಲ. ಹೇಗಪ್ಪ ಅಂದ್ರೆ ಇನ್ನೊಬ್ರು ಏನಾದರೂ ವೀಕ್ಷಣೆ ಮಾಡ್ರೆ ಈ ಥರ ಈತ ಏನಪ್ಪ ಅಂದ್ರೆ ಮಾಡಿದಾನ ಅಂತ ಹೇಳ್ತಾರೆ. ಆದ್ರೆ ಆಂತರಿಕ ಭಾವನೆಗಳು ಏದು ಬಿ ಕಾಣಂಗಿಲ್ಲ, ಬಿದು ಏದು ಕಾಣಂಗಿಲ್ಲ. ಕೆಲವೊಮ್ಮೆ ಸುಳ್ಳು ಹೇಳ್ಬೋದಲ್ಲ, ಆರಾಮಾಗಿ ಐತೆ ಅಂತ ಸುಳ್ಳು ಹೇಳ್ಬೋದು. ಹಾಗಾಗಿ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ನಿಖರವಾದ ಮಾಹಿತಿ ದೊರೆಯುವುದಿಲ್ಲ. ನೆಕ್ಸ್ಟು ಈ ಅಂತರವಲೋಕನ ವಿಧಾನದಲ್ಲಿ ಏನು ಮಾಹಿತಿ ಸಂಗ್ರಹ ಮಾಡ್ತೀವಲ್ಲ ಅದು ವ್ಯಕ್ತಿನಿಷ್ಠೆ ಆಗಬಹುದು. ಯಾಕಂದ್ರೆ ಇಲ್ಲಿ ವೀಕ್ಷಣೆ ಮಾಡ್ತಿರೋ ವ್ಯಕ್ತಿ, ವೀಕ್ಷಣೆಗೆ ಒಳಪಡ್ತಿರೋ ವ್ಯಕ್ತಿ ಇಬ್ಬರು ಒಂದೇ ಆಗ್ಯಾರ. ಸಹಜವಾಗಿ ಅದು ವಸ್ತುನಿಷ್ಠ ಆಗಂಗಿಲ್ಲ. ಅದು ಯಾವಾಗಲೂ ಏನಾಗ್ತದೆ ಅಂದ್ರೆ ವ್ಯಕ್ತಿನಿಷ್ಠೆನೇ ಆಗ್ತದೆ. ವ್ಯಕ್ತಿ ತನಗೆ ಆಗಬೇಕು ಆಗ ಏನು ಮಾಡ್ತಾನಪ್ಪ ಅಂದ್ರೆ ಅದನ್ನು ಮಾರ್ಪಾಡು ಮಾಡ್ಬೋದು. ಕೆಲವೊಮ್ಮೆ ತನ್ನ ವೈಯಕ್ತಿಕ ವಿಷಯಕ್ಕೆ ಧಕ್ಕೆ ಬರುವಂತಿದ್ರೆ ಆ ವಿಷಯ ಆತ ಏನು ಮಾಡಂಗಿಲ್ಲಪ್ಪ ಅಂದ್ರೆ ಅದನ್ನು ಹೇಳುವುದಿಲ್ಲ. ಹಾಗಾಗಿ ಇದು ಏನಾಗ್ತದೆ, ಆಟೋಮೆಟಿಕ್ಕಾಗಿ ವ್ಯಕ್ತಿನಿಷ್ಠೆ ಆಗ್ತದೆ. ಇದು ವಸ್ತುನಿಷ್ಠಕ್ಕೆ ಏನಪ್ಪ ಅಂದ್ರೆ ಬಹಳಷ್ಟು ಏನಾಗ್ತದಪ್ಪ ಅಂದ್ರೆ ಕಡಿಮೆ ಇರ್ತದೆ. ಈ ಅಂತರವಲೋಕನ ಏನಾದರೂ ವಸ್ತುನಿಷ್ಠ ಆಗಬೇಕು, ಭಾಳಷ್ಟು ವಿಶ್ವಸನೀಯತೆಯಿಂದ ಕೂಡಬೇಕಿದು. ಏನಾಗಬೇಕು, ವಿಶ್ವಸನೀಯತೆಯಿಂದ ಕೂಡಬೇಕಾಗಿತ್ತಪ್ಪ ಅಂದ್ರೆ ವ್ಯಕ್ತಿಲಿ ಏನಾಗಿರ್ಬೇಕಪ್ಪ ಅಂದ್ರೆ ತುಂಬ ಪ್ರಾಮಾಣಿಕವಾಗಿರಬೇಕು. ಇಲ್ಲಿ ವ್ಯಕ್ತಿ ಪ್ರಾಮಾಣಿಕವಾಗಿದ್ದಂದ್ರೆ ಮಾತ್ರ ಏನಾಗ್ತದಪ್ಪ ಅಂದ್ರೆ ವ್ಯಕ್ತಿ ಅಂದ್ರೆ ಅದು ಕೊಟ್ಟಂಥ ಮಾಹಿತಿ ಏನಾಗ್ತದ ವಸ್ತುನಿಷ್ಠ ಆಗ್ತದ. ಒಂದು ವೇಳೆ ಆತ ಪ್ರಾಮಾಣಿಕವಾಗಿರಲಿಲ್ಲ ಅಂದ್ರೆ ಅದು ಏನಾಗ್ತದೆ ಅಂದ್ರೆ ವ್ಯಕ್ತಿನಿಷ್ಠೆ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅದು ನೋಡ್ರಿ, ಬಹಳಷ್ಟು ಇಂಪಾರ್ಟೆಂಟು. ಆಲ್ರೆಡಿ ಇದು ಏನಪ್ಪ ಅಂದ್ರೆ ಟಿ ಪ್ರಶ್ನೆ ಕೇಳಿದ, ನೀವು ಹಿಂದಿನ ಪ್ರಶ್ನೆ ಪತ್ರಿಕೆ ನೋಡ್ರಿ. ನೋಡ್ರಿ, ಈ ವಿಧಾನ ಏನದಲ್ಲ, ಅಂತರವಲೋಕನ ವಿಧಾನ ಅದಲ್ಲ, ಇದನ್ನು ಚಿಕ್ಕ ಮಕ್ಕಳು ಮತ್ತು ಅಪಸಾಮಾನ್ಯ ವ್ಯಕ್ತಿಗಳಿಗೆ ಬಳಸೋದಕ್ಕೆ ಬರೋದಿಲ್ಲ. ನಾನು ಟಿ ಕೇಳಿದಾನ, ಏನಂತ ಕೇಳಿದಾನ ನೋಡ್ರಿ, ಈ ಕೆಳಗಿನ ಯಾವ ವಿಧಾನವು ಚಿಕ್ಕ ಮಕ್ಕಳ ಮತ್ತು ಅಪಸಾಮಾನ್ಯ ವ್ಯಕ್ತಿಗಳಿಗೆ ಬಳಕೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಅಂತ ಪ್ರಶ್ನೆ ಕೇಳ್ಯಾನ. ಯಾಕೆ ಸಾಧ್ಯವಿಲ್ಲರಿ? ಯಾಕಂದ್ರೆ ವ್ಯಕ್ತಿ ತನ್ನನ್ನು ತಾನು ಏನು ಮಾಡಬೇಕು, ಸ್ವಯಂ ವೀಕ್ಷಣೆ ಮಾಡಿಕೊಳ್ಳುವ ಸಾಮರ್ಥ್ಯ, ಬುದ್ಧಿವಂತಿಕೆ ಆತನಲ್ಲಿರಬೇಕು. ಆದರೆ ಚಿಕ್ಕ ಮಕ್ಕಳಲ್ಲಿ ಇರ್ತದೇನ್ರಿ? ಅದು ಇರಲ್ಲ. ಅಪಸಾಮಾನ್ಯ ಬುದ್ಧಿಮಾಂದ್ಯ ಮಕ್ಕಳು ಅವ್ರಿಗೆ ತಮ್ಮನ್ನು ತಾವು ವೀಕ್ಷಣೆ ಮಾಡೋಕ್ಕಾಗ್ತದನ? ಸಾಧ್ಯವಿಲ್ಲ. ಅದ್ರ ಸಲುವಾಗಿ ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಏನು ಪ್ರಶ್ನೆ ಕೇಳಿದ ಹಿಂದಿಲ್ ಈ ಕೆಳಗಿನ ಯಾವ ವಿಧಾನವು ಚಿಕ್ಕ ಮಕ್ಕಳು ಮತ್ತು ಅಪಸಾಮಾನ್ಯ ಮಕ್ಕಳ ವರ್ತನೆಗಳನ್ನು ಅಧ್ಯಯನ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದನಪ್ಪ ಅಂದ್ರೆ ಅದಕ್ಕೆ ಅಂತರಾವಲೋಕನ ವಿಧಾನ ಅನ್ನೋದು ಏನಪ್ಪ ಅಂದ್ರೆ ಆನ್ಸರ್ ಆಗ್ತದೆ. ನೆಕ್ಸ್ಟು, ಮನಸ್ಸಿನ ಚಂಚಲತೆಯಿಂದ
ಈ ವಿಧಾನದೊಳಗೆ ಏನಪ್ಪ ಅಂದ್ರೆ ನಮಗೆ ನಿಖರವಾದ ಮಾಹಿತಿ ಸಿಗಲ್ಲ. ಯಾಕಂದ್ರೆ ಮನಸ್ಸು ಅನ್ನೋದೇ ಮಂಗೆ ಇರ್ತದೆ, ಒಮ್ಮೆ ಆ ಕಡೆ ಇರ್ತದೆ, ಒಮ್ಮೆ ಈ ಕಡೆ ಇರ್ತದೆ. ನಾವು ಕೆಲವೊಮ್ಮೆ ಏನಪ್ಪ ಅಂದ್ರೆ ಬಹಳಷ್ಟು ಕಠಿಣವಾದ ನಿರ್ಧಾರಗಳನ್ನು ಕಲಿತದೆ, ಕೆಲವೊಮ್ಮೆ ಏನಪ್ಪ ಅಂದ್ರೆ ಏನೂ ಮಾಡೋಲ್ಲ, ಅಷ್ಟೊಂದು ಸೋಮಾರಿ ಆಗ್ತಿರ್ತದೆ. ಹಿಂಗೆ ಮನಸ್ಸು ಬಹಳಷ್ಟು ಚಂಚಲತೆಯಿಂದ ಕುಡಿದ್ರಿಂದ ಏನಾಗ್ತದಪ್ಪ ಅಂದ್ರೆ ನಮ್ಮ ನಿಖರವಾದ ಮಾಹಿತಿ ಅಲ್ಲಿ ಏನಾಗಂಗಿಲ್ಲ ಅಂದ್ರೆ ದೊರೆಯೋದಿಲ್ಲ. ಇದೊಂದು ವೈಜ್ಞಾನಿಕವಾದ ವಿಧಾನವಲ್ಲ. ಇದು ಮೊದಲೇ ಏನಪ್ಪ ಅಂದ್ರೆ ವೈಜ್ಞಾನಿಕವಾದ ವಿಧಾನ ಅಲ್ಲ. ಆದ್ರೆ ನಮ್ಮ ಇದರಿಂದ ಇನ್ನೊಂದು ಏನು ಇಂಪಾರ್ಟೆಂಟಪ್ಪ ಅಂದ್ರೆ ವ್ಯಕ್ತಿ ಭಾಳಷ್ಟು ಪ್ರಾಮಾಣಿಕನಾಗಿದ್ದಂದ್ರೆ ಒಬ್ಬ ವ್ಯಕ್ತಿಯ ಅಂತರಂಗದ ಭಾವನೆಗಳನ್ನು ತಿಳಿಯುವ ಏಕೈಕ ವಿಧಾನ ಯಾವುದಪ್ಪ ಅಂದ್ರೆ ಅದು ಅಂತರಾವಲೋಕನ ವಿಧಾನ ಅನ್ನೋದು ಏನಪ್ಪ ಅಂದ್ರೆ ಒಂದು ಏಕೈಕವಾದ ವಿಧಾನವಾಗ್ಯದ. ನಮ್ಮ ವ್ಯಕ್ತಿ ಅಂದ್ರೆ ವ್ಯಕ್ತಿಯಲ್ಲಿರುವಂಥ ಆಂತರಿಕ ಭಾವನೆಗಳನ್ನು ತಿಳಿಯುವ ಏಕೈಕವಾದ ವಿಧಾನ ಯಾವುದಪ್ಪ ಅಂತ ಕೇಳಿದಾಗ ನಾವೇನು ಹೇಳಬೇಕು? ಅಂತರಾವಲೋಕನ ವಿಧಾನ ಅಂತ ಹೇಳಬೇಕು. ನೆಕ್ಸ್ಟ್ ಯಾವುದು ಬರ್ತದಪ್ಪ ಅಂದ್ರೆ ವೀಕ್ಷಣಾ ವಿಧಾನ ಅಂದ್ರೆ ಅಬ್ಸರ್ವೇಷನ್ ಮೆಥಡ್ ಅಂತ ಬರ್ತದೆ. ಈ ವೀಕ್ಷಣಾ ವಿಧಾನವನ್ನು ಯಾರು ರೂಪಿಸಿದರು ಅಂದ್ರೆ ವರ್ತನವಾದಿಗಳು ರೂಪಿಸಿದರು. ಈ ವೀಕ್ಷಣಾ ವಿಧಾನ ಯಾರಿಂದ ಪ್ರಾರಂಭವಾಯ್ತಪ್ಪ ಅಂದ್ರೆ ವರ್ತನವಾದಿಗಳಿಂದ ಏನಾಗ್ತದಪ್ಪ ಅಂದ್ರೆ ಇದು ಪ್ರಾರಂಭ ಆಗ್ತದೆ. ಆದ್ರೆ ಈ ವಿಧಾನವನ್ನು ಹೆಚ್ಚು ಬಳಕೆಗೆ ತಂದವರು ಯಾರಪ್ಪ ಅಂದ್ರೆ ಜೆ.ವಿ. ವ್ಯಾಟ್ಸನ್. ಈತ ಒಬ್ಬ ಏನಾಗಿದ್ದ ಅಂದ್ರೆ ವರ್ತನವಾದಿಯಾಗಿದ್ದ. ಈತ ಅಬ್ಸರ್ವೇಷನ್ ಮೆಥಡನ್ನು ಏನು ಮಾಡ್ತಾನಪ್ಪ ಅಂದ್ರೆ ಹೆಚ್ಚು ಪ್ರಚಾರಗೊಳಿಸ್ತಾನ, ಅದನ್ನ ಹೆಚ್ಚು ಬೆಳಕಿಗೆ ತರ್ತಾನ ಅಂತ. ಏನ್ರಿ ಇದು ಅಬ್ಸರ್ವೇಷನ್ ಮೆಥಡ್? ವೀಕ್ಷಣಾ ವಿಧಾನ ಅಂದ್ರೆ ಏನಂದ್ರೆ ಒಂದು ನಿರ್ದಿಷ್ಟ ಗುರಿ ಉದ್ದೇಶದ ಸಾಧನೆಗಾಗಿ ವ್ಯಕ್ತಿಯ ಬಾಹ್ಯ ವರ್ತನೆಗಳನ್ನು ಅಧ್ಯಯನ ಮಾಡೋದು. ನೋಡ್ರಿ, ಅಂತರಾವಲೋಕನ ವಿಧಾನದಲ್ಲಿ ನಾವು ಯಾವುದನ್ನು ಅಂದರೆ ಯಾವ ವಿಷಯದ ಅಂದರೆ ಯಾವ ವರ್ತನೆಗಳನ್ನು ಅಧ್ಯಯನ ಮಾಡ್ತಿದ್ವಪ್ಪ ಅಂದ್ರೆ ವ್ಯಕ್ತಿಯ ಆಂತರಿಕ ಭಾವನೆಗಳನ್ನು ಏನು ಮಾಡ್ತೀವಪ್ಪ ಅಂದ್ರೆ ಅಧ್ಯಯನ ಮಾಡ್ತಿದ್ವಿ. ಆದರೆ ವೀಕ್ಷಣಾ ವಿಧಾನದಲ್ಲಿ ನಾವು ವ್ಯಕ್ತಿಯ ಬಾಹ್ಯ ವರ್ತನೆಗಳನ್ನು ಏನಪ್ಪ ಅಂದ್ರೆ ಅಧ್ಯಯನ ಮಾಡ್ತೀವಿ. ಈ ವಿಧಾನದೊಳಗೆ ವ್ಯಕ್ತಿಯ ಬಾಹ್ಯ ವರ್ತನೆಗಳೇನು ಅಧ್ಯಯನ ಮಾಡ್ತೀವಲ್ಲ, ಇದು ಏನಾಗ್ತದಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿರುವ ಆಂತರಿಕ ಮಾನಸಿಕ ಸ್ಥಿತಿಯನ್ನು ಏನಪ್ಪ ಅಂದ್ರೆ ಅದು ಪರೋಕ್ಷವಾಗಿ ಸೂಚಿಸ್ತದ. ಎಂಥ ಸ್ಥಿತಿಯನ್ನು? ವ್ಯಕ್ತಿಯ ಆಂತರಿಕ ಮಾನಸಿಕ ಸ್ಥಿತಿಯನ್ನು ಏನಾಗ್ತದಪ್ಪ ಅಂದ್ರೆ ಅದು ಪರೋಕ್ಷವಾಗಿ ಅಂತೇನಪ್ಪ ಅಂದ್ರೆ ಸೂಚಿಸ್ತದ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಗಾನವಾಗಿ ಪುಟ್ಟರಾಜ ಗವಾಯಿಗಳೇ ಅಂತ ಏನು ಗೊತ್ತಿದಾರಲ್ಲ, ಅವರೊಂದು ಮಾತು ಹೇಳ್ತಾರೆ. ಏನು ಹೇಳ್ತಾರಪ್ಪ ಅಂದ್ರೆ ವ್ಯಕ್ತಿಯ ಆಂತರಿಕ ವಿಚಾರಗಳೇ, ನೋಡ್ರಿ ಇಲ್ಲೊಂದು ಚೂರು ತಪ್ಪು ಮಿಸ್ಟೇಕ್ ಅದ, ನೋಡ್ರಿ ಇದು ತಿಳ್ಕೊರಿ. ವ್ಯಕ್ತಿಯ ಆಂತರಿಕ ವಿಚಾರಗಳೇ ಆತನ ನಾಲ್ಗೆ ಸ್ಫಟಿಸುವುದು. ಒಬ್ಬ ವ್ಯಕ್ತಿ ಅಂತರಂಗದಲ್ಲಿ ಏನಿರ್ತದ, ಅವನ ವಿಚಾರ ಏನಿರ್ತದ ಅದೇ ಏನಾಗ್ತದಪ್ಪ ಅಂದ್ರೆ ನಮ್ಮ ನಾಲಿಗೆ ಏನಾಗ್ತದಪ್ಪ ಅಂದ್ರೆ ನುಡಿಸ್ತದಂತ ಯಾರು ಹೇಳ್ತಾರಪ್ಪ ಅಂದ್ರೆ ಗಾನಯೋಗಿ ಪುಟ್ಟರಾಜ ಗವಾಯಿಗಳು ಹೇಳ್ತಾರೆ. ಇದು ವೀಕ್ಷಣಾ ವಿಧಾನ ಏನಾಗ್ತದಪ್ಪ ಅಂದ್ರೆ ನಮ್ಮ ಮನಸ್ಸಿನ ಆಂತರಿಕ ವಿಚಾರಗಳನ್ನ ಏನಾಗ್ತದಪ್ಪ ಅಂದ್ರೆ ಅದು ಹೊರಗಡೆ ಸ್ಪಷ್ಟಪಡಿಸ್ತದ. ನಮ್ಮ ಬಾಹ್ಯ ವರ್ತನೆಗಳು ಏನಾಗ್ತದಪ್ಪ ಅಂದ್ರೆ ಅದು ಸ್ಪಷ್ಟಪಡಿಸ್ತದ ಅನ್ನೋದು ನಮಗೇನಾಗ್ತದಪ್ಪ ಅಂದ್ರೆ ಗೊತ್ತಾಗ್ತದೆ. ನೋಡ್ರಿ, ಇಲ್ಲಿ ಒಂದು 2 ಪಾಯಿಂಟ್ಗಳು ಏನಪ್ಪ ಅಂದ್ರೆ ನೀವು ನೆನಪಿಡಬೇಕಾಗ್ತದೆ. ಒಂದು, ವೀಕ್ಷಣಾ ವಿಧಾನ ಯಾರಿಂದ ಪ್ರಾರಂಭವಾಯ್ತು ಅಂದ್ರೆ ವರ್ತನವಾದಿಗಳಿಂದ ಪ್ರಾರಂಭ ಆಯಿತು. ಅದನ್ನು ಹೆಚ್ಚು ಬಳಕೆಗೆ ತಂದವರು ಯಾರಂದ್ರೆ ಜೆ.ಬಿ. ವ್ಯಾಟ್ಸನ್ ಅವರು ಬರ್ತಾರೆ. ಈ ವೀಕ್ಷಣಾ ವಿಧಾನದೊಳಗೆ ನಾವು ಯಾವ ವಿಷಯ ಅಂದ್ರೆ ಯಾವುದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಂದ್ರೆ ಒಂದು ನಿರ್ದಿಷ್ಟ ಗುರಿ ಉದ್ದೇಶಕ್ಕಾಗಿ ವ್ಯಕ್ತಿಯ ಬಾಹ್ಯ ವರ್ತನೆಗಳನ್ನು ಏನಪ್ಪ ಅಂದ್ರೆ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ವ್ಯಕ್ತಿಯ ಬಾಹ್ಯ ವರ್ತನೆ. ನೆಕ್ಸ್ಟ್ ಇಂಟ್ರೋಸ್ಪೆಕ್ಷನ್, ಅಂತರಾವಲೋಕನದೊಳಗೆ ವ್ಯಕ್ತಿಯ ಆಂತರಿಕ ಭಾವನೆಗಳನ್ನು ಅಧ್ಯಯನ ಮಾಡ್ತೀವಿ, ನೆನಪಿರಲಿ. ನೆಕ್ಸ್ಟ್ ವೀಕ್ಷಣಾ ವಿಧಾನದೊಳಗೆ ವಿಧಗಳು ಬರ್ತಾವೆ. ಒಂದು 3 ವಿಧಗಳು ಬರ್ತಾವೆ, ಭಾಳಷ್ಟು ಇಂಪಾರ್ಟೆಂಟು. ಆಲ್ರೆಡಿ ಏನಪ್ಪ ಅಂದರೆ ಈ ವಿಷಯದ ಮೇಲೆ ಏನಪ್ಪ ಅಂದ್ರೆ ಟಿ.ಟಿಗೆ ಪ್ರಶ್ನೆಗಳು ಬಂದಿದ್ದಾವ. ಪ್ರತಿಯೊಂದು ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳು ಬಂದು ಅಂಥ ಕಾನ್ಸೆಪ್ಟ್ಗಳನ್ನು ಮಾತ್ರ ನಿಮಗೆ ಏನಾಗ್ತದಪ್ಪ ಅಂದ್ರೆ ತರಗತಿಯಲ್ಲಿ ಬೋಧನೆ ಮಾಡಲಾಗ್ತದೆ. ನೋಡ್ರಿ, ವೀಕ್ಷಣಾ ವಿಧಾನದೊಳಗೆ ಎಷ್ಟು ವಿಧಗಳು ಬರ್ತಾವೆ ಅಂದ್ರೆ 3 ವಿಧಗಳು ಬರ್ತಾವೆ. ಒಂದು, ಪೂರ್ಣ ನಿಯಂತ್ರಿತ ಸನ್ನಿವೇಶ ಬರ್ತದೆ. 2ನೇದು ಸಹಭಾಗಿತ್ವ ಸನ್ನಿವೇಶ ಬರ್ತದೆ. 3ನೇದು ಸ್ವಾಭಾವಿಕ ವೀಕ್ಷಣೆ ಬರ್ತದೆ. ನೋಡ್ರಿ, ಹಾಗಾದ್ರೆ ಪೂರ್ಣ ನಿಯಂತ್ರಿತ ಸನ್ನಿವೇಶ ಅಂದ್ರೆ ಏನು? ಪೂರ್ಣ ನಿಯಂತ್ರಿತ ಸನ್ನಿವೇಶ ಅಂದ್ರೆ ಏನಂದ್ರೆ ನೋಡ್ರಿ, ಒಬ್ಬ ವ್ಯಕ್ತಿಯನ್ನು ಉದ್ದೇಶಪೂರ್ವಕವಾಗಿ ಒಂದು ನಿಯಂತ್ರಿತ ಸನ್ನಿವೇಶಕ್ಕೆ ಆತನನ್ನು ಒಳಪಡಿಸಿ ಆತನ ವರ್ತನೆಗಳನ್ನು ನಾವು ಅಧ್ಯಯನ ಮಾಡುವುದು ಏನಾಗಿರ್ತದೆ ಅಂದ್ರೆ ನಿಯಂತ್ರಿತ ವೀಕ್ಷಣೆ ಆಗಿರ್ತದ. ಪೂರ್ಣ ನಿಯಂತ್ರಿತ ಸನ್ನಿವೇಶ ಏನಪ್ಪ ಅಂದ್ರೆ ಆಗ್ತದೆ. ಯಾಕ್ರಿ ಇದು ಅಂದ್ರೆ ನಾವು ಒಬ್ಬ ವ್ಯಕ್ತಿ ಹತ್ರ ಆತನಿಂದ ಯಾವ ಉದ್ದೇಶಗಳನ್ನು ನಾವು ಪಡಿಬೇಕಾಗ್ಯದ, ಆತನ ಯಾವ ವರ್ತನೆಗಳನ್ನು ನಾವು ಅಧ್ಯಯನ ಮಾಡಬೇಕಾಗ್ಯದ ಅನ್ನೋದನ್ನು ಆತನನ್ನು ನಿಯಂತ್ರಿತ ವ್ಯವಸ್ಥೆಯಲ್ಲಿ ಇಟ್ಟುಕೊಂಡು ನಾವು ಆತನ ಸ್ಟಡಿ ಮಾಡಿದೀವಿ ಅಂದ್ರೆ ಅದು ಏನಾಗ್ತದಪ್ಪ ಅಂದ್ರೆ ಪೂರ್ಣ ನಿಯಂತ್ರಿತ ಸನ್ನಿವೇಶ ಆಗ್ತದ.
ಈ ಪೂರ್ಣ ನಿಯಂತ್ರಿತ ಸನ್ನಿವೇಶವನ್ನು ನಾವು ಎಲ್ಲಿ ಬಳಕೆ ಮಾಡ್ತೀವಿ ಅಂದ್ರೆ ಶಾಲಾ ತರಗತಿಯಲ್ಲಿ, ಶಾಲಾ ಸನ್ನಿವೇಶಗಳ ಭಾಳಷ್ಟು ಏನಾಗ್ತೀವಪ್ಪ ಅಂದ್ರೆ ಬಳಕೆ ಮಾಡ್ತೀವಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಒಬ್ಬ ವಿದ್ಯಾರ್ಥಿನಿಯನ್ನು ನಾವು ಡ್ಯಾನ್ಸ್ ಕಾಂಪಿಟೇಷನ್ಗೆ ಆಯ್ಕೆ ಮಾಡಬೇಕಾಗಿರ್ತದೆ. ಯಾವಲ್ಲಿಗೆ ಡ್ಯಾನ್ಸ್ ನೃತ್ಯಕ್ಕೆ ನಾವು ಏನಪ್ಪ ಅಂದ್ರೆ ಆಯ್ಕೆ ಮಾಡಬೇಕಾಗಿರ್ತದೆ. ಆಯ್ಕೆ ಮಾಡ್ತಿರೋಕ್ಕಿಂತ ಮುಂಚೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಆಕೆ ಸರಿಯಾಗಿ ಡ್ಯಾನ್ಸ್ ಮಾಡ್ತಾಳೋ ಇಲ್ವೋ ಅಂತ ವೀಕ್ಷಣೆ ಮಾಡ್ತೀವಲ್ಲ. ಅವಳನ್ನು ಏನಪ್ಪ ಅಂದ್ರೆ ರಂಗಮಂಟಪದ ಮೇಲೆ ಬಿಡ್ತೀವಿ, ಅದನ್ನು ವೀಕ್ಷಣೆ ಮಾಡ್ತೀವಲ್ಲ. ಈ ರೀತಿ ನಿಯಂತ್ರಿತ ಸನ್ನಿವೇಶಕ್ಕೆ ಒಳಪಡಿಸಿ ನಾವು ಆ ವರ್ತನೆಗಳೇನು ಅಧ್ಯಯನ ಮಾಡ್ತೀವಲ್ಲ ಅದನ್ನೇ ಏನಾಗ್ತದಪ್ಪ ಅಂದ್ರೆ ಪೂರ್ಣ ನಿಯಂತ್ರಿತ ಸನ್ನಿವೇಶ. ಇಲ್ಲಿ ವೀಕ್ಷಣೆಗೆ ಒಳಪಡ್ತಿರೋರು ಪೂರ್ಣವಾಗಿ ಯಾರ ನಿಯಂತ್ರಣದಲ್ಲಿ ಇರ್ತಾರಪ್ಪ ಅಂದ್ರೆ, ಯಾರು ವೀಕ್ಷಣೆ ಮಾಡ್ತಿರ್ತಾರ ಅವರು ಏನಪ್ಪ ಅಂದ್ರೆ ನಿಯಂತ್ರಣದಲ್ಲಿ ಇರ್ತಾರ. ಅವರ ನಿಯಂತ್ರಣದಲ್ಲಿ ಏನಾಗ್ತಾರಪ್ಪ ಅಂದ್ರೆ ಅವರು ಇರ್ತಾರ. ಆದ್ರೆ ಇದು ಏನಪ್ಪ ಅಂದ್ರೆ ತರಗತಿ ಶಿಕ್ಷಕನಿಗೆ ಅಷ್ಟೊಂದು ಏನಾಗಿಲ್ಲಪ್ಪ ಅಂದ್ರೆ ಉಪಯುಕ್ತ ಆಗಿಲ್ಲ. ನೆಕ್ಸ್ಟ್ ನೋಡ್ರಿ, ಸಹಭಾಗಿತ್ವ ವೀಕ್ಷಣೆ. ಇದು ಕೇಳಿದಾನೆ. ಇದು ಅಪ್ಲಿಕೇಶನ್ ಮೆಥಡ್ ಒಳಗೆ ಏನಪ್ಪ ಅಂದ್ರೆ ಇದ್ರ ಮೇಲೆ ಟಿ ಏನಪ್ಪ ಅಂದ್ರೆ ಪ್ರಶ್ನೆ ಬಂದದ್ದು. ಯಾವ ರೀತಿ ಬಂದದ್ದು ಮುಂದೆ ಹೇಳ್ತೀನಿ. ಇಲ್ಲಿ ಸಹಭಾಗಿತ್ವ ವೀಕ್ಷಣೆ ಅಥವಾ ಭಾಷ್ಯ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆಯಲ್ಲಿ ಏನಾಗ್ತದಪ್ಪ ಅಂದ್ರೆ ವೀಕ್ಷಕಗಾರನು ವೀಕ್ಷಣೆಗೆ ಒಳಪಡುವ ಅವರ ಜೊತೆಗಿದ್ದು ಅವರಿಗೆ ಗೊತ್ತಿಲ್ಲದ ಹಾಗೆ ಅವರ ವರ್ತನೆಗಳನ್ನು ಅಧ್ಯಯನ ಮಾಡ್ತಾನೆ. ಇದನ್ನು ನಾವೇನಪ್ಪ ಅಂದ್ರೆ ಸಹಭಾಗಿತ್ವ ವೀಕ್ಷಣೆ ಅಂತೀವಿ. ಇಲ್ಲಿ ವೀಕ್ಷಕಗಾರ ಇಲ್ಲಿ ನೋಡ್ರಿ ಟೀಚರ್ಸು ಮತ್ತು ಮಕ್ಕಳು ಇಬ್ಬರು ಏನಾಗಿದ್ದಾರಪ್ಪ ಅಂದ್ರೆ ಕೂಡೇ ಇರ್ತಾರೆ. ಇಲ್ಲಿ ಆತ ಅವ್ರ ಜೊತೆಗೆ ಇದ್ದಿದ್ದೇ ಏನು ಮಾಡ್ತಾನಪ್ಪ ಅಂದ್ರೆ ಅವರಲ್ಲಿರುವಂಥ ಅಂದ್ರೆ ಆ ಮಕ್ಕಳ ವರ್ತನೆಗಳನ್ನ ಏನಪ್ಪ ಅಂದ್ರೆ ಆತ ಅಧ್ಯಯನ ಮಾಡ್ತಾನೆ, ಅವ್ರ ಜೊತೆಗೆ ಇರ್ತಾನೆ. ಅವ್ರಿಗೆ ಗೊತ್ತಿಲ್ಲದ ಹಾಗೆ ಏನಪ್ಪ ಅಂದ್ರೆ ಅವರ ವರ್ತನೆಗಳೇನಪ್ಪ ಅಂದ್ರೆ ಶಿಕ್ಷಕ ಇಲ್ಲಿ ಅಧ್ಯಯನ ಮಾಡ್ತಾನೆ. ಅದನ್ನು ನಾವು ಏನಂತೀವಿ ಅಂದ್ರೆ ಸಹಭಾಗಿತ್ವ ವೀಕ್ಷಣೆ ಅಂತೀವಿ. ನೋಡ್ರಿ, ಎ ಎಂಬ ಒಬ್ಬ ಟೀಚರ್ ಏನು ಮಾಡ್ತಾನಪ್ಪ ಅಂದ್ರೆ ತನ್ನ ಮಕ್ಕಳ ಜೊತೆಗೆ ಇದ್ಕೊಂಡು ಏನು ಮಾಡ್ತಾನಪ್ಪ ಅಂದ್ರೆ ಇಲ್ಲಿ ಎ ತಗೋರಿ, ಬಿ ತಗೋರಿ, ಸಿ ತಗೋರಿ, ಡಿ ತಗೋರಿ, ಇವ್ರು 4 ಮಂದಿ ಜೊತೆಗೆ ಏನು ಮಾಡ್ತಾನಪ್ಪ ಅಂದ್ರೆ ಇರ್ತಾನೆ. ಅವರ ವರ್ತನೆಗಳನ್ನೇ ಆತ ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಅಧ್ಯಯನ ಮಾಡ್ತಾನೆ. ಆದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಶಿಕ್ಷಕರು ನಮ್ಮ ಜೊತೆಗಿದಾರ ಅನ್ನೋ ವಿಷಯ ಬಿಟ್ರೆ, ಆದ್ರೆ ಶಿಕ್ಷಕರು ನಮ್ಮಲ್ಲಿ ಏನು ಅಧ್ಯಯನ ಮಾಡ್ತಾರ, ಯಾವುದರ ಕುರಿತು ಸ್ಟಡಿ ಮಾಡ್ತಾರೆ ಅನ್ನೋದು ಏನೇನು ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಗೊತ್ತಿರೋದಿಲ್ಲ. ಈ ರೀತಿ ವೀಕ್ಷಣೆಯಲ್ಲಿ ವೀಕ್ಷಕಗಾರ ಏನಾಗಿರ್ತಾನಪ್ಪ ಅಂದ್ರೆ ಆ ಗುಂಪಿನ ಒಂದು ಭಾಗವಾಗಿರ್ತಾನ ಅಂತ. ಯಾವುದರ ಒಂದು ಗುಂಪಿನ ಭಾಗವಾಗಿರ್ತಿರ್ತಾನ ವೀಕ್ಷಕಗಾರ ವೀಕ್ಷಣೆಗೆ ಒಳಪಡುವರ ಗುಂಪಿನ ಒಂದು ಏನಪ್ಪ ಅಂದ್ರೆ ಭಾಗ ಆತ ಆಗಿರ್ತಾನ. ನೋಡ್ರಿ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಶಾಲೆಯಲ್ಲಿ ಒಬ್ಬ ದೈಹಿಕ ಶಿಕ್ಷಕ ತನ್ನ ಶಾಲೆಯ ವಿದ್ಯಾರ್ಥಿಗಳ ಒಂದು ವಾಲಿಬಾಲ್ ತಂಡವನ್ನು ರಚನೆ ಮಾಡಬೇಕಾಗಿದ್ದಾಗ ಅವರೊಂದಿಗೆ ಕೆಲವು ದಿನಗಳ ಆಟವಾಡಿ ಅವರ ಜೊತೆಗೇನೆ ಏನಪ್ಪ ಅಂದ್ರೆ ಆಟವನ್ನು ಆಡಿ ಅವರ ಆಟವನ್ನು ವೀಕ್ಷಣೆ ಮಾಡಿ ಆನಂತರ ಈ ಕೆಲವು ದಿನಗಳ ನಂತರ ಏನಪ್ಪ ಅಂದ್ರೆ ಆತ ತಂಡವನ್ನು ರಚನೆ ಮಾಡ್ತಾನ. ಇದನ್ನೇ ನಾವು ಏನಂತೀವಪ್ಪ ಅಂದ್ರೆ ಸಹಭಾಗಿತ್ವ ವೀಕ್ಷಣೆ ಅಂತ. ಅರ್ಥ ಆಗಿರೋದಂತ ಅನ್ಕೊಂಡಿದ್ದೆ ನಾನು. ಅರ್ಥ ಆಗಿರ್ತದ. ಭಾಳಷ್ಟು ಸಿಂಪಲ್ ಏನಪ್ಪ ಅಂದ್ರೆ ಕಾನ್ಸೆಪ್ಟ್ ಅದು. ಹಾಗಾದ್ರೆ ಟಿಗೆ ಏನು ಪ್ರಶ್ನೆ ಕೇಳಿದ್ದಾನ ನೋಡ್ರಿ. ಏನು ಕೇಳಿದ್ದಾನಪ್ಪ ಅಂದ್ರೆ ಇದನ್ನೇ ಉದಾಹರಣೆ ಆಗಿ ಇಟ್ಕೊಂಡು ಏನಪ್ಪ ಅಂದ್ರೆ ಆತ ಏನು ಕೇಳಿದ್ದಾನಂದ್ರೆ ಶಾಲೆಯಲ್ಲಿ ಒಬ್ಬ ದೈಹಿಕ ಶಿಕ್ಷಕನು ಒಂದು ವಾಲಿಬಾಲ್ ತಂಡವನ್ನು ರಚನೆ ಮಾಡಬೇಕಾದಾಗ ಅವರೊಂದಿಗೆ ಇದ್ದು ಆಮೇಲೆ ಏನಪ್ಪ ಅಂದ್ರೆ ಅದರಲ್ಲಿ ಉತ್ತಮವಾದ ಆಟಗಾರರನ್ನ ಆತ ನೇಮಕ ಮಾಡುತ್ತಾನೆ. ಇದು ಯಾವ ಥರದ ವೀಕ್ಷಣೆ ಆಗಿದೆ ಅಂತ ಪ್ರಶ್ನೆ ಕೇಳಿದ ನಮಗೆ. ಯಾವ ಥರದ ವೀಕ್ಷಣೆ ಆಗ್ಯದದು? ಸಹಭಾಗಿತ್ವ ವೀಕ್ಷಣೆ ಆಗ್ಯದ. ಯಾವುದು? ಸಹಭಾಗಿತ್ವ ವೀಕ್ಷಣೆ ಆಗ್ಯದ. ನೆಕ್ಸ್ಟು ಸ್ವಾಭಾವಿಕ ವೀಕ್ಷಣೆ ಅಂತ ಬರ್ತದೆ. ಇದು 3ನೇ ವಿಧಾನ. ಈ ಸ್ವಾಭಾವಿಕ ಸನ್ನಿವೇಶಗಳಲ್ಲಿ ಮಕ್ಕಳು ಪ್ರಕಟಿಸುವ ವರ್ತನೆಯನ್ನು ಅವರಿಗೆ ಗೊತ್ತಿಲ್ಲದಂತೆ ನಾವು ವೀಕ್ಷಣೆ ಮಾಡುವುದು. ಸ್ವಾಭಾವಿಕವಾಗಿ ಅವ್ರಿಗೇನೂ ಹೇಳಂಗಿಲ್ಲ. ಅವನೇನಪ್ಪ ಅಂದ್ರೆ ಒಂದು ಆಟದ ಮೈದಾನದಲ್ಲಿ ಏನು ಮಾಡೋದಪ್ಪ ಅಂದ್ರೆ ಆ ಮಕ್ಕಳನ್ನು ಬಿಟ್ಬಿಡೋದು. ಆಟ ಆಡೋದಕ್ಕೆ ಏನು ಮಾಡೋದಪ್ಪ ಅಂದ್ರೆ ಬಿಟ್ಟಿಗೆಸಿ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಶಿಕ್ಷಕ ಒಂದು ಕಡೆ ಕುಂತು ಅಥವಾ ನಿಂತು ಅವರ ವರ್ತನೆಗಳನ್ನ ಏನಪ್ಪ ಅಂದ್ರೆ ವೀಕ್ಷಣೆ ಮಾಡ್ತಿರ್ತಾನೆ. ಅದನ್ನು ನಾವು ಏನಪ್ಪ ಅಂದ್ರೆ ಸ್ವಾಭಾವಿಕ ವೀಕ್ಷಣೆ ಅಂತ ಕರಿತೀವಿ. ನೋಡ್ರಿ, ಈ ವಿಧಾನದಲ್ಲಿ ಏನಪ್ಪ ಅಂದ್ರೆ ಸನ್ನಿವೇಶ ಸೃಷ್ಟಿ ಮಾಡುವುದಾಗಿರ್ಬೋದು. ಅಂದ್ರೆ ಸನ್ನಿವೇಶ ವೀಕ್ಷಕನ ಸೃಷ್ಟಿಯಿಂದ ಇರೋದಲ್ಲ. ವೀಕ್ಷಣೆಗೆ ಯಾವುದೇ ಸನ್ನಿವೇಶದ ಮೇಲೆ ಅಥವಾ ಯಾವುದೇ ಸನ್ನಿವೇಶದ ಘಟಕಗಳ ಮೇಲೆ ಏನಪ್ಪ ಅಂದ್ರೆ ಆತನಿಗೆ ಹಿಡಿತ ಇರುವುದಿಲ್ಲ.
ಈ ವಿಧಾನವನ್ನು ಮೊದಲಿಗೆ ಏನಪ್ಪ ಅಂದ್ರೆ ಗೆಶೆಲ್ ಎಂಬ ಮನೋವಿಜ್ಞಾನಿ ಏನು ಮಾಡ್ತಾನಪ್ಪ ಅಂದ್ರೆ ತನ್ನ ಶಿಶು ಚಿಕಿತ್ಸಾಲಯದಲ್ಲಿ ಒಮ್ಮುಖ ಗಾಜಿನ ಪರದೆಯನ್ನು ಬಳಸುವ ಮೂಲಕ ಅಪಸಮಯೋಜಿತ ಮಕ್ಕಳ ವರ್ತನೆಯನ್ನು ವೀಕ್ಷಣೆ ಮಾಡ್ತಿದ್ರು. ಯಾರು ಮಾಡ್ತಿದ್ರು? ಗೆಶೆಲ್ ಅವರು. ಯಾಂಥ ಮಕ್ಕಳನ್ನ ವರ್ತನೆಯನ್ನು ಅಧ್ಯಯನ ಮಾಡ್ತಿದ್ರಪ್ಪ ಅಂದ್ರೆ ಅವರು ಅಪಸಮಯೋಜಿತ ಮಕ್ಕಳ ವರ್ತನೆಯನ್ನು ವೀಕ್ಷಣೆ ಮಾಡ್ತಿದ್ರು. ನೋಡ್ರಿ, ಈ ಸ್ವಾಭಾವಿಕ ವೀಕ್ಷಣೆ ಏನಿದಲ್ಲ, ಇದು ಯಶಸ್ವಿ ಆಗಬೇಕಾದರೆ ವೀಕ್ಷಿಸಿದ ಮಾಹಿತಿ ವ್ಯಕ್ತಿನಿಷ್ಠೆ ಆಗಿರಬಾರದು. ಅದು ಏನಾಗಿರಬೇಕು? ವಸ್ತುನಿಷ್ಠತೆಯಿಂದ ಕೂಡಿರಬೇಕು. ಮತ್ತು ಭಾಳಷ್ಟು ಏನಾಗಿರ್ಬೇಕಪ್ಪ ಅಂದರೆ ವಿಶ್ವಸನೀಯತೆಯಿಂದ ಕೂಡಿರಬೇಕು. ಅದನ್ನು ಮುಂದೆ ಏನಪ್ಪ ಅಂದ್ರೆ ನಾವು ಅಧ್ಯಯನ ಮಾಡೋಣ. ನೋಡ್ರಿ, ಉದಾಹರಣೆಗೆ ಶಾಲೆಯಲ್ಲಿ ಒಂದು ಮಗುವಿನ ಸಾಮಾಜೀಕರಣವನ್ನು ನಾವು ಅಧ್ಯಯನ ಮಾಡಬೇಕಾದಾಗ ಅಥವಾ ಒಂದು ಮಗುವಿನ ಸಾಮಾಜೀಕರಣವನ್ನು ನಾವು ತಿಳಿ ಬಯಸಿದಾಗ ಆ ಮಗುವಿನ ವರ್ತನೆಯನ್ನು ನಾವು ಎಲ್ಲೆಲ್ಲಿ ನಾವು ವೀಕ್ಷಣೆ ಮಾಡ್ಬೋದು? ಸ್ವಾಭಾವಿಕ ವೀಕ್ಷಣೆ ಅಂದ್ರೆ ಆಟದ ಮೈದಾನದಲ್ಲಿ ವೀಕ್ಷಣೆ ಮಾಡ್ಬೋದು. ವಿರಾಮ ಅಂದರೆ ವಿಶ್ರಾಂತಿ ವೇಳೆಯಲ್ಲಿ ಏನು ಮಗುವಿನ ರೆಸ್ಟಿಗೆ ಬಿಟ್ಟಿರ್ತಲ್ಲ ಆ ಸಮಯದಲ್ಲಿ ಆ ಮಗುವಿನ ಸಾಮಾಜಿಕ ವರ್ತನೆ ನಾವು ಅಧ್ಯಯನ ಮಾಡ್ಬೋದು. ಕ್ಯಾಂಪ್ಗಳ ಶಿಬಿರಗಳನ್ನು ನಾವು ಏರ್ಪಾಡು ಮಾಡ್ತೀವಲ್ಲ, ಅಲ್ಲಿ ಆ ಮಗುವಿನ ಸಾಮಾಜೀಕರಣವನ್ನು ಅಧ್ಯಯನ ಮಾಡೋದು. ಶಾಲೆಯ ಇತರ ಕಾರ್ಯಕ್ರಮಗಳಲ್ಲಿ ಪ್ರವಾಸ, ಏನು ವರ್ಷಕ್ಕೊಮ್ಮೆ ಪ್ರವಾಸ ಕೈಗೊಳ್ಳುತ್ತಿಲ್ಲ ಅಂಥ ಸಂದರ್ಭದಲ್ಲಿ ಆ ಮಗುವಿನ ಸಾಮಾಜೀಕರಣವನ್ನು ನಾವು ಏನು ಮಾಡ್ಬೋದಪ್ಪ ಅಂದ್ರೆ ಸ್ವಾಭಾವಿಕವಾಗಿ ತಿಳಿಬೋದು. ಆದರೆ ಆ ಮಗುವಿಗೆ ಏನು ಮಾಡಬಾರ್ದಪ್ಪ ಅಂದ್ರೆ ನಾವು ವೀಕ್ಷಣೆ ಮಾಡ್ತಿದ್ದೀವಿ ಅನ್ನೋದು ಮಾತ್ರ ಏನಾಗಿರ್ಬಾರ್ದಪ್ಪ ಅಂದ್ರೆ ತಿಳಿಬಾರ್ದ್ರಿ. ಯಾಕೆ ತಿಳಿಬಾರ್ದಂದ್ರೆ ಒಂದು ವೇಳೆ ನಾವೇನಾದರೂ ವೀಕ್ಷಣೆ ಮಾಡ್ತಿದ್ದೀವಿ ಅಂತ ಆ ಮಗುವಿಗೆ ಏನಾದರೂ ಗೊತ್ತಾದ್ರೆ ಸಹಜವಾಗಿ ಆ ಮಗುವಿನ ವರ್ತನೆಗಳು ಏನಾಗ್ತವಪ್ಪ ಅಂದ್ರೆ ಕೃತಕವಾಗ್ತವ. ಆಗ ಮಗು ಏನಾಗ್ತದಪ್ಪ ಅಂದ್ರೆ ಆ ಸ್ವಾಭಾವಿಕ ಸನ್ನಿವೇಶದಿಂದ ದೂರ ಸರಿತಿರ್ತದೆ. ಹಾಗಾಗಿ ಶಿಕ್ಷಕರಾದರೂ ಸ್ವಾಭಾವಿಕ ವೀಕ್ಷಣೆ ಎಲ್ಲೆಲ್ಲಿ ಮಾಡ್ತಾರಪ್ಪ ಅಂದ್ರೆ ಒಂದು ಆಟದ ಮೈದಾನದಲ್ಲಿ, ಒಂದು ವಿಶ್ರಾಂತಿ ವೇಳೆಯಲ್ಲಿ, ಶಾಲೆಯಲ್ಲಿ ಹಾಕಿಕೊಳ್ಳೋದು ವಿವಿಧ ಶಿಬಿರಗಳು, ಕ್ಯಾಂಪ್ಗಳಾಗಿರ್ಬೋದು, ಇತರೆ ಶಾಲೆಯ ಕಾರ್ಯಕ್ರಮಗಳಾಗಿರ್ಬೋದು, ಪ್ರವಾಸದ ಸಂದರ್ಭದಲ್ಲಿ ಶಿಕ್ಷಕ ಏನು ಮಾಡ್ತಾನಪ್ಪ ಅಂದ್ರೆ ಸ್ವಾಭಾವಿಕ ವೀಕ್ಷಣೆಯನ್ನು ಮಾಡ್ತಾನೆ. ಸ್ವಾಭಾವಿಕ ವೀಕ್ಷಣೆ ಅಂದರೆ ಏನು? ಸಿಂಪಲ್ ಆಗಿ ತಿಳ್ಕೊಂಬಿಡ್ರಿ. ಇಲ್ಲಿ ಶಿಕ್ಷಕ ಮಗುವಿಗೆ ಗೊತ್ತಾಗದೆ ಆತನ ವರ್ತನೆಗಳೇನಪ್ಪ ಅಂದ್ರೆ ಸ್ವಾಭಾವಿಕವಾಗಿ ಏನಪ್ಪ ಅಂದ್ರೆ ಆತ ವೀಕ್ಷಣೆ ಮಾಡುವುದೇ ಏನಾಗಿರ್ತದಪ್ಪ ಅಂದ್ರೆ ಸ್ವಾಭಾವಿಕ ವೀಕ್ಷಣೆ ಆಗಿರ್ತದೆ. ನೋಡ್ರಿ, ಈ ವೀಕ್ಷಣೆ ಅನ್ನೋದು ಏನಿದೆಯಲ್ಲ, ಇದು ವಸ್ತುನಿಷ್ಠವಾದ ವಿಧಾನ ಆಗಿದೆ. ಯಾಕೆ ಇದು ವಸ್ತುನಿಷ್ಠವಾದ ವಿಧಾನ ಆಗಿದೆ ಅಂದ್ರೆ ಇಲ್ಲಿ ವೀಕ್ಷಣೆ ಮಾಡ್ತಿರುವ ವ್ಯಕ್ತಿ ಮತ್ತು ವೀಕ್ಷಣೆಗೆ ಒಳಪಡ್ತಿರುವ ವ್ಯಕ್ತಿ ಬೇರೆ ಬೇರೆ ಆಗಿದ್ದಾರೆ. ಹಾಗಾಗಿ ವೀಕ್ಷಣೆ ಮಾಡ್ತಿರುವ ವ್ಯಕ್ತಿಗೆ ಇಲ್ಲಿ ವೀಕ್ಷಣೆಗೆ ಒಳಪಡ್ತಿರುವ ವ್ಯಕ್ತಿ ಏನು ವೀಕ್ಷಣೆ ಮಾಡ್ತಾರ, ನನ್ನಿಂದ ಯಾವ ಮಾಹಿತಿ ಅಂತ ತಿಳ್ಕೊತಾರ ಅನ್ನೋದು ಏನಾಗಿರೋದಿಲ್ಲಪ್ಪ ಅಂದ್ರೆ ಗೊತ್ತಿರೋದಿಲ್ಲ. ಹಾಗಾಗಿ ಆತನ ವರ್ತನೆಗಳು ಸಹಜವಾಗಿ ಏನಾಗಿರ್ತಾವಪ್ಪ ಅಂದ್ರೆ ಸ್ವಾಭಾವಿಕವಾಗಿರ್ತಾವೆ, ಕೃತಕವಾಗಿರೋದಿಲ್ಲ. ಹಾಗಾಗಿ ಇಲ್ಲಿ ಈ ವಿಧಾನದಲ್ಲಿ ಸಿಕ್ಕಂಥ ಮಾಹಿತಿ ಏನಾಗಿರ್ತದಪ್ಪ ಅಂದ್ರೆ ವಸ್ತುನಿಷ್ಠತೆಯಿಂದ ಕೂಡಿರ್ತದೆ. ನೆಕ್ಸ್ಟ್, ಈ ವಿಧಾನವನ್ನು ಯಾರು ಬೇಕಾದರೂ ಅಳವಡಿಸ್ಕೊಳ್ಬೋದು. ನೀವು ಅಳವಡಿಸ್ಕೊಳ್ಬೋದು, ನಾನು ಅಳವಡಿಸ್ಕೊಳ್ಬೋದು. ನೋಡ್ರಿ, ಇಲ್ಲಿ ಯಾವುದೋ ಒಂದು ಮಗುವಿನ ವರ್ತನೆಯನ್ನು ಅಧ್ಯಯನ ಮಾಡಬೇಕಾಗಿತ್ತಂದ್ರೆ ಜಸ್ಟ್ ಆ ಮಗುವಿನ ನಾವು ಏನಪ್ಪ ಅಂದ್ರೆ ಅವಲೋಕನ ಮಾಡಿದ್ರಂದ್ರೆ ವೀಕ್ಷಣೆ ಮಾಡಿದ್ವಿ ಅಂದ್ರೆ ಸಾಕು, ನಾವೇನು ಮಾಡ್ಬೋದಪ್ಪ ಅಂದ್ರೆ ಅವನ ವರ್ತನೆಗಳನ್ನ ನಾವು ಏನಪ್ಪ ಅಂದ್ರೆ ತಿಳಿಬೋದು. ಇನ್ನೊಂದು ವೀಕ್ಷಣಾ ಮೆಥಡಿಗೆ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ಅವಲೋಕನ ವಿಧಾನ ಅಂತ ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ? ಇದಕ್ಕೆ ಇನ್ನೊಂದು ಅವಲೋಕನ ವಿಧಾನ ಅಂತ ಏನಪ್ಪ ಅಂದ್ರೆ ಕರೀತಾರೆ. ನೆಕ್ಸ್ಟ್, ವ್ಯಕ್ತಿಗೆ ತಿಳಿದಂತೆ ಇಲ್ಲಿ ಅಧ್ಯಯನ ಮಾಡಲಾಗ್ತದೆ. ಹಾಗಾಗಿ ಇಲ್ಲಿ ವರ್ತನೆಗಳು ಸಾಕಷ್ಟು ಏನಾಗಿರ್ತವಪ್ಪ ಅಂದ್ರೆ ಸ್ವಾಭಾವಿಕವಾಗಿರ್ತವ. ಇಲ್ಲಿ ಯಾವುದೇ ವಯಸ್ಸಿನ ಮಿತಿ ಇಲ್ಲ. ಇಲ್ಲಿ ಈ ವಿಧಾನವನ್ನು ನಾವು ಚಿಕ್ಕ ಮಕ್ಕಳಿಗೂ ಬಳಕೆ ಮಾಡ್ಬೋದು. ನೆಕ್ಸ್ಟ್, ಅಪಸಮಯೋಜಿತ ಮಕ್ಕಳಿಗೆ ಏನು ಮಾಡ್ಬೋದಪ್ಪ ಅಂದ್ರೆ ಬಳಕೆ ಮಾಡ್ಬೋದು. ಮತ್ತು ದೊಡ್ಡವರಿಗೂ ಏನು ಮಾಡ್ಬೋದಪ್ಪ ಅಂದ್ರೆ ಬಳಕೆ ಮಾಡ್ಬೋದು. ವೃದ್ಧರಿಗೂ ಏನಪ್ಪ ಅಂದರೆ ಈ ವಿಧಾನವನ್ನು ಏನಪ್ಪ ಅಂದ್ರೆ ನಾವು ಬಳಕೆ ಮಾಡ್ಬೋದು. ಯಾವುದೇ ವಯಸ್ಸಿನ ಮಿತಿ ಇಲ್ಲ. ನೆಕ್ಸ್ಟ್ ನೋಡ್ರಿ, ಅಂತರವಲೋಕನ ಯಾರಿಗಿದು ಅಳವಡಿಸೋಕ್ಕಾಗಲ್ಲ ಅಂದ್ರೆ ಚಿಕ್ಕ ಮಕ್ಕಳು ಮತ್ತು ಅಪಸಮಯೋಜಿತ ಮಕ್ಕಳಿಗೆ ಏನಪ್ಪ ಅಂದ್ರೆ ಅಳವಡಿಸೋಕ್ಕಾಗಲ್ಲ. ಆದರೆ ವೀಕ್ಷಣಾ ವಿಧಾನ ಬಳಕೆ ಮಾಡ್ಬೋದಲ್ಲ. ಚಿಕ್ಕ ಮಕ್ಕಳು ನಾವು ಅವರ ವರ್ತನೆಗಳನ್ನು ತಿಳಿಬೋದು, ಅಪಸಮಯೋಜಿತ ಮಕ್ಕಳ ವರ್ತನೆಗಳನ್ನು ನಾವು ತಿಳಿಬೋದು. ನೆಕ್ಸ್ಟ್ ನೋಡ್ರಿ, ಈ ವಿಧಾನಕ್ಕೆ ಹೆಚ್ಚು ಹಣ ಮತ್ತು ಸಮಯ ವಿದ್ಯಾಭ್ಯಾಸದ ಅವಶ್ಯಕತೆ ಇಲ್ಲ. ಏನು ಸಹಜವಾಗಿ ಏನಪ್ಪ ಅಂದ್ರೆ ಇನ್ನೊಬ್ಬನಲ್ಲಿರುವ ವರ್ತನೆಗಳು ನಾವು ಏನಪ್ಪ ಅಂದ್ರೆ ಅವ ಏನು ಮಾಡ್ತಾನೆ, ಏನಿಲ್ಲ, ಏನು ಮಾತಾಡ್ತಾನೆ, ಇದನ್ನು ಸಹಜವಾಗಿ ಏನಪ್ಪ ಅಂದ್ರೆ ಯಾರು ಬೇಕಾದರೂ ಹೆಚ್ಚಿನ ವಿದ್ಯಾಭ್ಯಾಸ ಇಲ್ಲದೆ ನಾವು ಏನಪ್ಪ ಅಂದರೆ ವೀಕ್ಷಣೆಯನ್ನು ಮಾಡ್ಬೋದು. ಈ ವಿಧಾನದಲ್ಲಿ ಏನಂತಂದರೆ ವ್ಯಕ್ತಿ ಅಥವಾ ಗುಂಪಿನ ವರ್ತನೆಗಳನ್ನು ಏನಪ್ಪ ಅಂದ್ರೆ ಅಧ್ಯಯನ ಮಾಡಲಾಗ್ತದೆ. ಇದು ವಿದ್ಯಾರ್ಥಿಯ ವಿಕಾಸಾತ್ಮಕ ಗುಣಲಕ್ಷಣಗಳನ್ನು ಈ ವಿಧಾನದಿಂದ ನಾವು ಏನು ಮಾಡ್ಬೋದಪ್ಪ ಅಂದ್ರೆ ಅಧ್ಯಯನ ಮಾಡ್ಬೋದು. ಇನ್ನು ವೀಕ್ಷಣಾ ಪದ್ಧತಿಯ ಸುಧಾರಣೆಗೆ ಕೆಲವೊಂದಿಷ್ಟು ಸಲಹೆಗಳು ಬರ್ತವೆ. ಈ ಯಾವ ಉದಾಹರಣೆಗೆ
ವೀಕ್ಷಣಾ ಪದ್ಧತಿಯ ಸುಧಾರಣೆಗೆ ಕೆಲವೊಂದಿಷ್ಟು ಸಲಹೆಗಳು ಬರ್ತಾವೆ. ಇಲ್ಲಿ ಒಂದನೇದೇನು ಇರಬೇಕಪ್ಪ ಅಂದ್ರೆ, ಯಾಕೆ ಇವು ಸಲಹೆಗಳನ್ನು ನಾವು ಕೊಡಬೇಕಾಗಿತ್ತಪ್ಪ ಅಂದ್ರೆ, ಇಲ್ಲಿ ವೀಕ್ಷಣೆಗೆ ಒಳಪಡುವ ವ್ಯಕ್ತಿ ಮತ್ತು ವೀಕ್ಷಣೆಗೆ ಮಾಡ್ತಿರುವಂಥ ವ್ಯಕ್ತಿ ಒಂದು ವೇಳೆ ಇಬ್ಬರೂ ಕಾಂಪ್ರಮೈಸ್ ಆದ್ರಂದ್ರೆ, ಇನ್ನು ನಮ್ಮ ಭಾಷೆ ಒಳಗೆ ಡೀಲ್ ಮುಗಿಸಿದ್ರಂದ್ರೆ ಅವಾಗ ಬರುತ್ತಿರುವಂಥ ಮಾಹಿತಿ ಏನಾಗ್ತದೆ, ಭಾಳಷ್ಟು ಏನಾಗ್ತದೆ ಅಂದ್ರೆ ರಾಂಗ್ ಇನ್ಫಾರ್ಮೇಷನ್ ಸಿಗ್ತದೆ ನಮಗೆ. ಹೋಗ್ಲಿ ಬೇಡ್ರಿ, ಡೀಲ್ ಆಗೋದು ಬೇಡ, ಅವ್ರು ಕಾಂಪ್ರಮೈಸ್ ಆಗೋದು ಬೇಡ. ಆದರೆ ವೀಕ್ಷಣೆಗೆ ಒಳಪಡುತ್ತಿರುವಂಥ ವ್ಯಕ್ತಿ, ವೀಕ್ಷಣೆ ಮಾಡ್ತಿರುವಂಥ ವ್ಯಕ್ತಿ ಎಲ್ಲ ದಾಖಲೆಗಳನ್ನು ನೆನಪಿಡುವುದು ಕಷ್ಟ ಆಗ್ತದೆ. ಎಲ್ಲ ದಾಖಲೆಗಳನ್ನು ಅಂದ್ರೆ ಆತನ ವರ್ತನೆಗಳು ಏನದವಲ್ಲ ಅವುಗಳನ್ನು ದಾಖಲಿಸಿಕೊಳ್ಳೋದು ಸಹ ಏನಾಗ್ತದಪ್ಪ, ಕೆಲವೊಂದು ಏನಾಗ್ತದಪ್ಪ ಅಂದ್ರೆ ತೊಂದರೆ ಆಗ್ಬೋದು. ಕೆಲವೊಮ್ಮೆ ಇಂಪಾರ್ಟೆಂಟ್ ಆದಂಥ ವಿಷಯಗಳನ್ನು ಏನಾಗ್ಬೋದಪ್ಪ ಅಂದ್ರೆ ಬಿಟ್ಟು ಹೋಗ್ಬೋದು. ಅದ್ರ ಸಲುವಾಗಿ ಈ ವೀಕ್ಷಣಾ ಪದ್ಧತಿ ಸುಧಾರಣೆ ಕೆಲವೊಂದಿಷ್ಟು ಏನಾಗಿದವಪ್ಪ ಅಂದ್ರೆ ಸಲಹೆಗಳದಾವ. ಇತ್ತೀಚಿನ ವರ್ಷಗಳು ಏನಾಗ್ತದಪ್ಪ ಅಂದ್ರೆ ಸಂಶೋಧನೆ ಉದ್ದೇಶಗಳಿಗಾಗಿ ದತ್ತಾಂಶಗಳನ್ನು ಸಂಗ್ರಹಿಸಲಿ ಈ ವಿಧಾನವನ್ನು ಹೆಚ್ಚನ್ನು ಏನು ಮಾಡಾಕ್ತಾರಪ್ಪ ಅಂದ್ರೆ ಬಳಕೆ ಮಾಡಾಕುಂತಾರ. ಅದು ಯಾವ ರೀತಿ ಆಗ ವಸ್ತುನಿಷ್ಠ ಆಗಿರಬೇಕು, ವಿಶ್ವಸನೀಯತೆಯಿಂದ ಏನಪ್ಪ ಅಂದ್ರೆ ಈ ವಿಧಾನ ಏನಪ್ಪ ಅಂದ್ರೆ ರೂಪಿಸಲಾಗ್ಯದ. ಒಂದು ಮೊದಲನೇ ಸಲ ಏನು ಬರ್ತದಪ್ಪ ಅಂದ್ರೆ ಯಾಂತ್ರಿಕ ಸಾಧನಗಳ ಬಳಕೆ ಬರ್ತದೆ. ವೀಕ್ಷಣಾ ಪದ್ಧತಿಯ ಸುಧಾರಣೆಗೆ ಮೊದಲನೇದು ಏನಪ್ಪ ಅಂದ್ರೆ ಯಾಂತ್ರಿಕ ಸಾಧನಗಳ ಬಳಕೆ ಮಾಡೋದು. ನೋಡ್ರಿ, ನಾವು ವೀಕ್ಷಣೆ ಮಾಡ್ತಿರೋಂಥ ವಿಷಯಗಳ ಏನದವಲ್ಲ ಅವುಗಳು ಏನಪ್ಪ ಅಂದ್ರೆ ದಾಖಲೆಗಳು ಭಾಳಷ್ಟು ವಿಶ್ವಸನೀಯ ಆಗಿರಬೇಕಾಗಿತ್ತಪ್ಪ ಅಂದ್ರೆ ವರ್ತನೆಯನ್ನು ಆಯಾ ಸಂದರ್ಭದಲ್ಲಿ ನಾವು ಏನಪ್ಪ ಅಂದ್ರೆ ದಾಖಲೆ ಮಾಡಬೇಕಾಗಿತ್ತಂದ್ರೆ ಅದಕ್ಕೆ ನಾವು ಯಾಂತ್ರಿಕ ಸಾಧನಗಳ ಬಳಕೆ ಮಾಡಬೇಕಾಗ್ತದೆ. ಯಾವ ಯಾಂತ್ರಿಕ ಸಾಧನಗಳು ಯಾವ್ಯಾವ ಅಂದ್ರೆ ಆಡಿಯೋ ಕ್ಯಾಸೆಟನ್ನು ಬಳಕೆ ಮಾಡೋದು, ವಿಡಿಯೋ ಕ್ಯಾಸೆಟನ್ನು ಬಳಕೆ ಮಾಡೋದು, CC ಕ್ಯಾಮ್ರಾಗಳನ್ನು ಬಳಕೆ ಮಾಡೋದು, ಆಡಿಯೋ ರೆಕಾರ್ಡ್ಗಳನ್ನು ಬಳಕೆ ಮಾಡೋದು, ಎಲ್ಲವನ್ನು ನಾವು ಏನಪ್ಪ ಅಂದ್ರೆ ಬಳಕೆ ಮಾಡಿಕೊಂಡ್ರೆ ವೀಕ್ಷಣಾ ಪದ್ಧತಿಗೆ ಏನಪ್ಪ ಅಂದ್ರೆ ಇದೊಂದು ನಾವು ಸಲಹೆ ನೀಡಿದಂಗೆ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ನಿರ್ದಿಷ್ಟ ಉದ್ದೇಶ. ವೀಕ್ಷಿಸುವ ವ್ಯಕ್ತಿ ವೀಕ್ಷಣೆಯ ಉದ್ದೇಶಗಳನ್ನು ಸ್ಪಷ್ಟವಾಗಿ ಮತ್ತು ನಿರ್ದಿಷ್ಟ ಪದಗಳಲ್ಲಿ ರೂಪಿಸಿಕೊಂಡಿರಬೇಕು. ಇಲ್ಲೇನು ವೀಕ್ಷಣೆ ಮಾಡ್ತಿರ್ತಾನಲ್ಲ ಆ ವ್ಯಕ್ತಿ ವೀಕ್ಷಣೆಗೆ ಒಳಪಡುತ್ತಿರುವಂಥ ವ್ಯಕ್ತಿಯ ಉದ್ದೇಶಗಳನ್ನ ನಾವು ಅಧ್ಯಯನ ಮಾಡಬೇಕಲ್ಲ. ನಾವು ಯಾವ ಉದ್ದೇಶಗಳನ್ನು ಇಟ್ಟುಕೊಂಡು ಆತನನ್ನು ವೀಕ್ಷಣೆ ಮಾಡ್ತೀವಿ ಅದನ್ನು ನಾವು ಸ್ಪಷ್ಟವಾಗಿ ಮತ್ತು ನಿರ್ದಿಷ್ಟ ಪದಗಳಲ್ಲಿ ಏನಾಗಿರ್ಬೇಕಪ್ಪ ಅಂದ್ರೆ ಬರೆದಿಟ್ಟುಕೊಂಡಿರಬೇಕು. ನೆಕ್ಸ್ಟ್ ವೀಕ್ಷಣಾವಹಿ ಅಂತ ಬರ್ತದ. ಇಲ್ಲಿ ವೀಕ್ಷಿಸುವ ವ್ಯಕ್ತಿ ವೀಕ್ಷಣೆಯ ಸಮಯ ಸನ್ನಿವೇಶಗಳನ್ನು ಮೊದಲೇ ನಿರ್ಧರಿಸಿರಬೇಕು. ಯಾವ ನಿರ್ದಿಷ್ಟ ಅಂಶಗಳನ್ನು ವೀಕ್ಷಿಸಬೇಕಾಗಿದೆಯೋ ಅವುಗಳಿಗೆ ಸಂಬಂಧಿಸಿದಂತೆ ವೀಕ್ಷಣಾವಹಿಯನ್ನು ಆತ ಏನು ಮಾಡಬೇಕಪ್ಪ ಅಂದ್ರೆ ತಯಾರಿಸಿಕೊಳ್ಬೇಕು. ಇಲ್ಲದ ಹೋದರೆ ಕೆಲವೊಂದಿಷ್ಟು ಮುಖ್ಯಾಂಶಗಳು ಏನಾಗ್ತಾವಪ್ಪ ಅಂದ್ರೆ ಬಿಟ್ಟು ಹೋಗುವಂಥ ಸಾಧ್ಯತೆ ಇರ್ತಾವ. ಹಾಗಾಗಿ ವೀಕ್ಷಣಾವಹಿಯನ್ನು ಏನಪ್ಪ ಅಂದ್ರೆ ರೆಡಿ ಮಾಡ್ಕೋಬೇಕು. ಈಗ ಇಂಗ್ಲೀಷ್ ಒಳಗೆ ಹೇಳ್ಬೇಕಂದ್ರೆ ನಾವೇನು ವೀಕ್ಷಣೆ ಮಾಡ್ಕೋತಿಲ್ಲ ಆ ವೀಕ್ಷಣೆಗೆ ಸಂಬಂಧಪಟ್ಟಂತೆ ಫಾರ್ಮೆಟನ್ನು ಏನು ಮಾಡಬೇಕಪ್ಪ ಅಂದ್ರೆ ಆತ ರಚನೆ ಮಾಡಬೇಕು. ಯಾವುದು ಫಾರ್ಮೆಟ್. ನೆಕ್ಸ್ಟ್ ನೋಡ್ರಿ, ತರಬೇತಿ. ಯಾರು ವೀಕ್ಷಣೆಗೆ ಒಳಪಡ್ತಿರ್ತಾರಲ್ಲ ಯಾರು ವೀಕ್ಷಣೆ ಅಂದ್ರೆ ಒಂದು ವೀಕ್ಷಣೆಗೆ ಅಂದರೆ ವೀಕ್ಷಕಗಾರ ಏನಿರ್ತಾನಲ್ಲ ಆತನಿಗೆ ಏನಾಗಬೇಕಪ್ಪ ಅಂದ್ರೆ ತರಬೇತಿ ಆಗಬೇಕು. ಎಂಥ ತರಬೇತಿ ಆಗಿರ್ಬೇಕಪ್ಪ ಅಂದ್ರೆ ನಾವು ಯಾವ ರೀತಿಯಾಗಿ ವೀಕ್ಷಣೆ ಮಾಡಬೇಕು, ಆತನ ಯಾವ ಉದ್ದೇಶಗಳನ್ನು ನಾವು ಸ್ಟಡಿ ಮಾಡಬೇಕು ಅನ್ನೋದು ಆತ ಏನು ಮಾಡಬೇಕಪ್ಪ ಅಂದ್ರೆ ವೈಜ್ಞಾನಿಕವಾಗಿ ಮತ್ತು ಕ್ರಮಬದ್ಧವಾಗಿ ಏನಾಗಿರ್ಬೇಕಪ್ಪ ಅಂದ್ರೆ ತಿಳಿದಿರಬೇಕಾಗ್ತದೆ. ವೀಕ್ಷಿಸುವ ವ್ಯಕ್ತಿಗೆ ಅಗತ್ಯವಾದ ಕೌಶಲ್ಯಗಳು, ಸಾಮರ್ಥ್ಯಗಳು, ತರಬೇತಿಗಳು ಏನಾಗ್ತದಪ್ಪ ಅಂದ್ರೆ ನಾವು ನೀಡಬೇಕಾಗ್ತದೆ. ತರಬೇತಿ ಪಡೆದ ವ್ಯಕ್ತಿ ಮಾತ್ರ ಏನಾಗ್ಬೋದಪ್ಪ ಅಂದ್ರೆ ವಸ್ತುನಿಷ್ಠವಾದ ಮಾಹಿತಿಯನ್ನು ಆತ ಏನಪ್ಪ ಅಂದ್ರೆ ವೀಕ್ಷಿಸಬಲ್ಲ. ನೆಕ್ಸ್ಟ್, ವೀಕ್ಷಣೆಯು ನಿಖರತೆಯಿಂದ ಮತ್ತು ಸರಳವಾಗಿರಬೇಕು. ಭಾಳಷ್ಟು ನಿಖರವಾದಾಗಿದ್ದಾಗ ಮಾತ್ರ ಏನಾಗ್ತದಪ್ಪ ಅಂದ್ರೆ ವಸ್ತುನಿಷ್ಠವಾದ ಮಾಹಿತಿಯನ್ನು ಸಿಗ್ತದೆ. ಇನ್ನು ತರಗತಿಯಲ್ಲಿ ವಿದ್ಯಾರ್ಥಿ ವಾರ್ತೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಮಾರ್ಗದರ್ಶನ ನೀಡಲು ಏನಪ್ಪ ಅಂದ್ರೆ ಶಿಕ್ಷಕರು ಬಳಸಬಹುದಂಥ ಒಂದು ಸರಳವಾದ ವಿಧಾನವಾಗಿದೆ. ವೀಕ್ಷಣಾ ವಿಧಾನ ನಮ್ಮ ಶಾಲಾ ಶಿಕ್ಷಕರಿಗೆ ಏನಪ್ಪ ಅಂದ್ರೆ ತರಗತಿಯಲ್ಲಿ ಮಕ್ಕಳ ವರ್ತನೆಗಳನ್ನು ನೋಡಿಕೊಂಡು ಅವುಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಮಾರ್ಗದರ್ಶನ ನೀಡೋದಕ್ಕೆ ಏನಪ್ಪ ಅಂದ್ರೆ ಬಹಳಷ್ಟು ಈಸಿಯಾದ ಮೆಥಡ್ ಯಾವುದಪ್ಪ ಅಂದ್ರೆ ವೀಕ್ಷಣಾ ವಿಧಾನ ಆಗಿದೆ. ಶಿಕ್ಷಕ ತನ್ನ ಬೋಧನೆಯಲ್ಲಿ ಅಗತ್ಯವಾದ ಮಾರ್ಪಾಡುಗಳನ್ನು ಮಾಡಿಕೊಳ್ಳಲು ಸಹ ಇದು ಸಹ ಏನಪ್ಪ ಅಂದ್ರೆ ಸೂಕ್ತವಾದ ಏನಾಗಿದೆಪ್ಪ ಅಂದ್ರೆ ವಿಧಾನವಾಗ್ಯದ. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೂ ನಮ್ಮ ತರಗತಿನ ವೀಕ್ಷಣೆ ಮಾಡಿದಂಥ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.